ಬಜೆಟಲ್ಲಿ ಗಾಡಿ ಬೇಕು, ಫಾರ್ಚುನರೇ ಬೇಕು ಅಂತ ಹೇಳ್ತಾ ಇರೋರಿಗೆ ಗ್ರೇ ಕಲರ್ ಇದೆ, ಒಂದು ವೈಟ್ ಕಲರ್ ಇದೆ ಒಳಗೆ. ಪ್ರೈಸು 2013 ಮಾಡಲ್ಲು 4x2 ಆಟೋಮೆಟಿಕ್ ವೇರಿಯಂಟು. ಆಟೋಮೆಟಿಕ್ ತೋರಿಸಿ ಸರ್. 11,75,000ಗೆ 13 ಮಾಡಲ್ ಗ್ರೇ ಕಲರ್ ಸಿಂಗಲ್ ಓನರ್ ಗಾಡಿ, 158 ಹೊಡಿರೋದು ರೆಕಾರ್ಡ್ ಸಮೇತ 11,75 ಕೊಡ್ತೀನಿ. ಇದು ತಮ್ಮ, ಅದು ಅಣ್ಣ. ಈ ಬ್ಲ್ಯಾಕಲ್ಲಿ ಮಾಫಿಯಾ ಲುಕ್ಕಲ್ಲಿ ಎರಡೆರಡು ಗಾಡಿ ಇದೆ. ಇದು ಒಂದು ಗಾಡಿ ಇದೆ. ಈ ಗಾಡಿ 4x4 ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ, 1,60,000 ಕಿಲೋಮೀಟರ್ ಮಾತ್ರ ಓಡಿರೋದು, ರೆಕಾರ್ಡ್ ಸಮೇತ ಓಡಿದೆ ಗಾಡಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಪ್ರೈಸಿಂಗು 19,500 ಇತ್ತು. ದಸರಾ ಹಬ್ಬದಕ್ಕೆ 18,50,000ಗೆ 16ನೇ ಮಾಡಲ್ ಕೊಡ್ತಾ ಇದ್ದೀನಿ. ಇಡೀ ಬ್ಯಾಂಗ್ಳೂರ್ ಚಾಲೆಂಜ್ ಯಾರೂ ಕೊಡಲ್ಲ ಆ ಪ್ರೈಸು. 2014 ಕರ್ನಾಟಕ ನಂಬರ್ ಇರೋದು ಗಾಡಿ, ಲೋಕಲ್ ಪಾಸಿಂಗು. ಬರೀ 83,000 ಕಿಲೋಮೀಟರ್ ಓಡಿದೆ. ಓನ್ಲಿ 83,000 ಲೋ ಮೈಲೇಜ್ ಕಿಲೋಮೀಟರ್ ಡ್ರೈವನ್ನು. KA 51 ಪಾಸಿಂಗ್ ಆಗಿದೆ. ಓಡಿರೋದು ಒಂದೇ ಕೈಯಲ್ಲಿ 83,000 ಓಡಿರೋದು. 16,75,000 ಹೇಳ್ತಾ ಇದ್ದೀವಿ. ಈ ಸಲ ದಸರಾ ಹಬ್ಬದಲ್ಲಿ 75,000 ಮೇಲೆ ಬಿಟ್ಕೊಡ್ತೀನಿ ನಿಮ್ಮ ಚಾನಲಿಂದ ಬರಲಿ. 2018 ಸಿಂಗಲ್ ಓನರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್, ಟೋಟಲ್ ಆಲ್ ಒರಿಜಿನಲ್ ಗಾಡಿ. ಪ್ರೈಸಿಂಗ್ ವೈಸ್ 17,50,000 ವಿತ್ NOC ಕೊಟ್ಟು ಮಾಡಿದ್ದೀನಿ. ಮಾಡಲ್ ಯಾವ್ದು ಹೇಳಿ? 2.8Z ಆಟೋಮೆಟಿಕ್ ಬೇಕಂತ ನಮಗೆ ಕಾಲ್ಸ್ ಬರುತ್ತೆ. ಆಟೋಮೆಟಿಕ್ ಚಾಯ್ಸ್ ಮಾಡೋದು ಲಿಮಿಟೆಡ್ ಜನನೇ. ಅದಕ್ಕೆ ವೈಟಲ್ಲಿ ಸುಪೀರಿಯರ್ ಕ್ವಾಲಿಟಿಯಲ್ಲಿ ಆಟೋಮೆಟಿಕ್ ಇದೆ. ಫಾರ್ಚುನರ್ದು ಇನ್ನೂ ಸ್ಟಾಕ್ ಇದೆ, ಇಲ್ಲಿಂದ ತೋರಿಸ್ಬೋದು ನಮ್ಮ ವೀಕ್ಷಕರಿಗೆ ಲಾಸ್ಟ್ ತನಕ. ಬಜೆಟಲ್ಲಿ ಹುಡುಕ್ತಿರೋರಿಗೆ ಕರ್ನಾಟಕ ನಂಬರ್ ಆಗೋಗಿದೆ. 1,35,000 ಕಿಲೋಮೀಟರ್ ಮಾತ್ರ ಓಡಿರೋದು. ಪ್ರೈಸಿಂಗು 16,75,000 ಇದೆ. ಬೆಸ್ಟಿಂದ ಬೆಸ್ಟ್ ಮಾಡಿಕೊಡ್ತೀನಿ. 16,00,000ಗೆ ಈ ಸಲ ದಸರಾ ಹಬ್ಬದಕ್ಕೆ ನಿಮ್ಮ ಚಾನಲಿಂದ ಬಂದರೆ ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. TID ಸ್ಪೋರ್ಟಿವ್ ಕಿಟ್ ಇನ್ಸ್ಟಾಲ್ ಆಗಿದೆ. ಕೆಳಗಡೆ LED ಫ್ಲಾಶರ್ಸ್ ಇದೆ, ವೈಟ್ ಫಾಕ್ಸ್ ಇದೆ, DRL ಕಿಟ್ ಇದೆ ಇನ್ಸ್ಟಾಲ್ ಆಗಿರೋದು. ಬ್ಲ್ಯಾಕ್ ಇಂಟೀರಿಯರ್ 4x4 ಸಿಂಗಲ್ ಓನರ್, 1,58,000 ಓಡಿದೆ ಸರ್ವಿಸ್ ರಿಕಾರ್ಡ್ ಸಮೇತ. ಈ ಸಲ ದಸರಾ ಹಬ್ಬದಕ್ಕೆ 18,50,000ಗೆ ಕರ್ನಾಟಕ ನಂಬರ್ ಸಮೇತ ಕ್ಲೋಸ್ ಮಾಡ್ಕೊಡ್ತೀನಿ. BMW ಲವರ್ಸ್ ಯಾರಾದರೂ ಹುಡುಕ್ತಾ ಇರೋರಿಗೆ ಬಂದು ಗಾಡಿ ಚೆಕ್ ಮಾಡಿ. 81,000 ಓಡಿದೆ ರೆಕಾರ್ಡ್ ಸಮೇತ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. 8,75,000ಗೆ BMW 320D ಕೊಡ್ತೇನೆ ಸರ್. 2015 ಮಾಡಲ್ W6 ವೇರಿಯಂಟ್ XUV ನೋಡ್ತಾ ಇರೋರಿಗೆ ಪ್ರೈಸಿಂಗಲ್ಲಿ 7,50,000 ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ಗಾಡಿ ಇದೆ Etios Liva, 4,50,000ಗೆ 2014 ಸಿಂಗಲ್ ಓನರ್, 90,000 ಓಡಿರೋದು ಕೊಡ್ತೀನಿ. ಮತ್ತೊಂದು i10 ನೋಡ್ತಾ ಇರೋರಿಗೆ 1,75,000ಗೆ 2011 ಸ್ಪೋರ್ಟ್ಸ್ ವರ್ಷನ್ ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿ ಕಿರಣ್. ಅವರ ಟಿವಿಗೆ ಸ್ವಾಗತ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ, ನಾನಿವತ್ತು ಬನ್ನೇರಡ್ಡ ರೋಡಲ್ಲಿದ್ದೀನಿ, ಅಂದರೆ ಬಿಳೆಕಳಲ್ಲಿದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು ಹಿಂದ್ಗಡೆ ಫಾರ್ಚುನರ್ಗಳ ಅಡ್ಡ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ 20+ ಕಾರ್ಸ್ಗಳು ಯಾವಾಗಲೂ ಕೂಡ ಇರುತ್ತೆ. ಜೊತೆಗೆ ನಮ್ಮ ಅವರ ಟಿವಿ ಕಡೆಯಿಂದ ಬಂದರೆ ಸ್ಪೆಷಲ್ ಆಫರ್ ಇರುತ್ತೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ ನಿಮಗೆ, ಪಾಪ್ಯುಲರ್ ಕಾರ್ಸಲ್ಲಿ ಓನರ್ ಏನು ರೈಸ್ ಸರ್ ಇರ್ತಾರೆ, ಅವರಿಗೆ ನಮ್ಮ ಬೆಂಗಳೂರಲ್ಲಿ ಅವ್ರನ್ನ ಕರೆಯೋದು ಫಾರ್ಚುನರ್ ವಾಲಾ, ಫಾರ್ಚುನರ್ ಕಿಂಗ್. ಹಾಗಾದರೆ ಆ ಕಿಂಗ್ ಜೊತೆ ಇವತ್ತು ನಾನು ಸಂಭಾಷಣೆ ಮಾಡ್ತೀನಿ. ನೋಡೋಣ ಯಾವ ಕಾರ್ಗಳ ರೇಟೆಲ್ಲ ಏನೆಲ್ಲ ಇರುತ್ತೆ, ಜೊತೆ ಏನೆಲ್ಲ ಮಾಡಲ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಬಗ್ಗೆನೂ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಹಾಗಾದರೆ ನಮ್ಮ ಜೊತೆ ಇವತ್ತು ಪಾಪ್ಯುಲರ್ಸ್ ಕಾರ್ಸ್ ವತಿಯಿಂದ ಓನರ್ ಆದಂಥ ರೈಸ್ ಸರ್ ಇರ್ತಾರೆ. ಸಂಪೂರ್ಣ ಮಾಹಿತಿ ಹೇಳ್ತಾರೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನೋಡೋಣ ಏನೆಲ್ಲ ಆಫರ್ ಕೊಡ್ತಾರೆ ಅವ್ರನ್ನ ಮೀಟ್ ಆಗೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ರವಿ ಭಾಯ್, ಹೇಗಿದ್ದೀರಾ? ಸರ್ ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸರ್ ಸೂಪರ್ ಸರ್. ಸರ್ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮನ್ನ ಪರಿಚಯ ಮಾಡ್ಕೊಡ್ತೀನಿ ಸರ್. ಎಲ್ಲರಿಗೂ ನಮಗೆ ನಮಸ್ಕಾರ. ಅವರ ಟಿವಿ ವ್ಯೂವರ್ಸ್ಗೆ ಎಲ್ಲ ನಮ್ಮ ಇವತ್ತು ರವಿ ಕಿರಣ್ ಅವ್ರು ಕರೆದಿದ್ದೀವಿ ವಿಡಿಯೋ ಮಾಡೋಣ ಅಂತ. ಎಲ್ಲ ಬೇರೆ ಬೇರೆ ವೀಡಿಯೋಸ್ ಎಲ್ಲ ನೋಡಿದ್ದೀವಿ ರವಿ ಬೈದು, ಚೆನ್ನಾಗಿ ಓಡಿದೆ, ಇನ್ನೂ ಒಳ್ಳೇದಾಗಲಿ. ನಾವು ಇವತ್ತು ಅವ್ರಿಗೊಂದು ಅವಶ್ಯಕತೆ ಕೊಟ್ಟಿದ್ದೀವಿ, ಬರಲಿ ಇಲ್ಲಿ ನಮ್ಮ ಜೊತೆಗೊಂದು ಭೇಟಿಯಾಗಿ ವೀಡಿಯೋ ಮಾಡ್ಸೋಣ ಅಂತ. ಈ ಸಲ ನಮ್ಮ ಹತ್ರ ಹೊಸ ಫಾರ್ಚುನರ್ ಸ್ಟಾಕ್ ಮೇಲೆ ಹಾಕ್ಸಿದ್ದೀವಿ. ನಮ್ಮ ಬಗ್ಗೆ ಗೊತ್ತಿರಬೇಕು, ವ್ಯೂವರ್ಸ್ ನೋಡಿರ್ತಾರೆ, ಇಲ್ಲಿಲ್ಲ ಅಲ್ಲಿ ಬೇರೆ ಜಾಗದಲ್ಲಿನೂ ನೋಡಿರ್ತಾರೆ. ನಮ್ಮ ಹತ್ರ ಬರೀ ಫಾರ್ಚುನರ್ಸ್ ಮಾತ್ರ ಸಿಗೋದು ನಿಮಗೆ. ಫಾರ್ಚುನರ್ಸ್ ಅಂತಲೇ ನಾವು ಫೇಮಸ್ಸು ಇರೋದು. ಬೇರೆ ಗಾಡಿ ಇದ್ರ ಬಿಟ್ಟು ನಾವು ಯಾವುದು ಮಾಡೋದಿಲ್ಲ. ಎಕ್ಸ್ಚೇಂಜಲ್ಲಿ ಬಂದಿರೋದು 1-2 ಗಾಡಿ ನಿಮಗೆ ಕಸ್ಟಮರ್ಸ್ಗೆ ಸಿಗ್ಬೋದು. ನಮ್ಮ ಹತ್ರ ಫಾರ್ಚುನರ್ಸು ಟೈಪ್ 2, ಟೈಪ್ 3, ಟೈಪ್ 4 ಯಾವ ರೇಂಜಿಂದು ಯಾವ ಕ್ವಾಲಿಟಿದು ಬೇಕಾದರೂ ಸಿಗುತ್ತೆ. ಬನ್ನಿ ವಿಸಿಟ್ ಮಾಡಿ, ಗಾಡಿಗಳು ನೋಡಿ. ಈ ಗಾಡಿಗಳ ಸ್ಪೆಷಾಲಿಟಿ ಏನು, ಬರೀ ಫಾರ್ಚುನರ್ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಫಸ್ಟ್ ಆಫ್ ಆಲ್ ಇದು ನಮ್ಮದೊಂದು ಪ್ಯಾಷನ್ ರವಿ ಭಾಯ್. ಅದು ಬಿಟ್ಟು ನಾವು ವರ್ಷಗಳಿಂದ 8 ವರ್ಷದಿಂದ ಇದೇ ಫೀಲ್ಡಲ್ಲಿ ಮಾಡ್ತಾಯಿದ್ವಿ. ಮುಂಚೆ ಫ್ರೀಲ್ಯಾನ್ಸಿಂಗ್ ಮಾಡ್ತಾಯಿದ್ವಿ. ಈಗ ಸದ್ಯಕ್ಕೆ ಎಲ್ಲ ನಾವು ಈಗ ಡಿಸ್ಪ್ಲೇ ಮಾಡ್ತಾಯಿದ್ದೀವಲ್ಲ, ಮಿನಿ ಶೋರೂಮ್ ಥರ ಮಾಡಿಬಿಟ್ಟು ನಾರ್ಮಲ್ಲಿ ಫಾರ್ಚುನರ್ಸ್ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇಯಲ್ಲಿ. ಇಲ್ಲಿ ಇರುತ್ತೆ, ಕೆಲವೊಂದು ಗಾಡಿಗಳು ಒಳಗಡೆ ಇರುತ್ತೆ. ಇಲ್ಲಿ ಬಂದರೆ ಡಿಸ್ಪ್ಲೇ ಕಾಣಲ್ಲ ನಿಮಗೆ. ಇದು ಬಿಳೆಕಳ್ಳಿ ಬನ್ನರ್ಘಟ್ಟ ಮೇನ್ ರೋಡಲ್ಲಿ ಪಾಪ್ಯುಲರ್ ಕಾರ್ಸ್ ಅಂತ ಇದೆ. ಗೂಗಲಲ್ಲಿನೂ ನೋಡ್ಬೋದು, ಪಾಪ್ಯುಲರ್ ಕಾರ್ಸ್ ಬನ್ನರ್ಘಟ್ಟ ರೋಡ್ ಅಂತ ನೋಡಿ. ಲ್ಯಾಂಡ್ ಮಾರ್ಕ್ ನಿಯರೆಸ್ಟಲ್ಲಿ ಹೇಳ್ತೀನಿ ನಿಮಗೆ, ವೇಗಾ ಸಿಟಿ ಮಾಲಿಂದ 500 ಮೀಟ್ರಲ್ಲಿ ಮಧ್ಯದಲ್ಲಿದೆ. ಪಕ್ಕದಲ್ಲಿ TVS ನ್ಯೂ ಶೋರೂಮ್ ಇದೆ, IIM ಇದೆ, ಅಲ್ಲಿಂದ ಒಂದು 200 ಮೀಟರ್ಸ್ ಇದೆ. ಇದು ಮಧ್ಯದಲ್ಲಿ ನಿಮಗೆ ಪಾಪ್ಯುಲರ್ ಫರ್ನಿಚರ್ ಬಜಾರ್ ಅಂತ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಇರೋದು.
ಪಾಪ್ಯುಲರ್ ಫರ್ನಿಚರ್ ಬಜಾರ್. ಒಳಗೆ ಬಂದರೆ ಪಾಪ್ಯುಲರ್ ಕಾರ್ಸ್ ಇದೆ, ಪಕ್ಕದಲ್ಲಿ ಆರ್ಚ್ ಇದೆ, ದೊರೆಸ್ವಾಮಿ ಪಾಳ್ಯ ಆರ್ಚು. ಅದು ಒಳಗೆ ಬಂದರೆ ಸೆಕೆಂಡ್ ಬಿಲ್ಡಿಂಗ್ ರೈಟ್ ಸೈಡಲ್ಲಿ ಅಲ್ಲಿನೂ ಎಂಟ್ರೆನ್ಸ್ ಇದೆ ನಿಮಗೆ. ಈ ಎರಡು ಕಡೆ ನಿಮಗೆ ಬರ್ಬೋದು ಗಾಡಿಗಳು ನೋಡೋದಕ್ಕೆ. ಫಾರ್ಚುನರ್ ಯಾಕೆ ಮಾಡ್ತೀವಿ ಅಂದರೆ, ಫಾರ್ಚುನರ್ ನಮ್ಮದೊಂದು ಡ್ರೀಮು, ಒಂದು ಪ್ಯಾಷನ್ನು. ಆಫ್ ರೋಡಿಂಗ್ ಮಾಡೋ ಹುಡುಗರಿಗೇನೋ ಒಂದು 4x4 ಬೆಸ್ಟ್ ಆಪ್ಷನ್ ನಿಮಗೆ ಟೊಯೋಟಾದ್ರಲ್ಲಿ ಬಿಟ್ಟು ಯಾವುದು ನಮ್ಮ ಪ್ರಕಾರ ಸಿಗೋದಿಲ್ಲ. ಫಾರ್ಚುನರ್ ಆಲ್ವೇಸ್ ನಿಮಗೆ ಲೆವೆಲಲ್ಲಿ ಲುಕ್ವೇ ಬೇರೆ ಬರುತ್ತೆ, ಒಂದು ರುಬಾಬ್ ಬರುತ್ತೆ, ಆ ಥರ ಗಾಡಿ. ಅದು ಒಂದು ಕ್ವಾಲಿಟಿ ಮೇಂಟೈನ್ ಮಾಡುತ್ತಾರೆ, ಒಂದು ಪ್ರೆಸ್ಟೀಜ್ ಮೇಂಟೈನ್ ಮಾಡಿರ್ತಾರೆ. ಆ ಪ್ರಕಾರ ನಿಮಗೆ ಫಾರ್ಚುನರ್ದಲ್ಲಿ ಬ್ಲ್ಯಾಕ್ ಇಷ್ಟ ಮಾಡೋರು ಇದ್ದಾರೆ, ವೈಟ್ ಇಷ್ಟ ಮಾಡೋರು ಇದ್ದಾರೆ, ಗ್ರೇ ಇಷ್ಟ ಮಾಡೋರು ಇದ್ದಾರೆ. ವೈಟಲ್ಲಿ ಜಾಸ್ತಿ ಹೋಳಾಡೋದು. ಆ ಪ್ರಕಾರ ನಿಮಗೆ ಈ ಗಾಡಿಗಳು ತೋರಿಸ್ತೀನಿ, ಪ್ರತಿಯೊಂದು ಗಾಡಿ ಮಾಹಿತಿ ಕೊಡ್ತೀನಿ. ಸರ್, ಈಗ ಪಾಪ್ಯುಲರ್ಸ್ ಕಾರ್ಸು ಅಂದರೆ ತುಂಬ ಸದ್ದು ಮಾಡ್ತಿದ್ದೀರಾ ಓನ್ಲಿ ಫಾರ್ಚುನರಿಂದ. ಜೊತೆಗೆ ನಿಮಗೆ ಫಾರ್ಚುನರ್ ವಾಲಾ ಅಂತಾರೆ, ಫಾರ್ಚುನರ್ ಕಿಂಗ್ ಅಂತಾರೆ. ಅಂದರೆ ಯಾರಿಗೂ ಬಿರುದುಗಳು ಕೊಟ್ಟಿರಲ್ಲ ಸರ್ ಆಲ್ಮೋಸ್ಟ್. ಎಸ್ ಸರ್, ಅದಕ್ಕೆ ಎಷ್ಟು ಖುಷಿ ಇದೆ ನಿಮಗೆ ಅಂತ? ತಂದೆ ತಾಯಿ ಆಶೀರ್ವಾದ, ನಮ್ಮ ವೀಕ್ಷಕರ ಪ್ರೀತಿ, ಅದು ಅಹಂಕಾರ ಬರಬಾರ್ದು. ಅದೇನೋ ನಮ್ಮ ಬ್ರದರ್ಸು ಯೂಟ್ಯೂಬರ್ಸ್ ಎಲ್ಲರೂ ಹೇಳಿ 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 ಹಿಂಗೆ ಆ ಲೆವೆಲ್ಗೆ ಹೆಸರು ಬಂದಿದೆ. ಥ್ಯಾಂಕ್ಸ್ ಫಾರ್ ದ್ಯಾಟ್, ಅಪ್ರಿಷಿಯೇಟ್ ಮಾಡ್ತೀವಿ. ಬನ್ನಿ, ವಿಸಿಟ್ ಮಾಡಿ, ನಮ್ಮ ಹತ್ರ ಇರೋ ಸ್ಟಾಕ್ಗಳು ನೋಡಿ. ಫಾರ್ಚುನರ್ಸ್ ಯಾವ ಥರ ಬೇರೆ ಜಾಗದಲ್ಲಿ ಸಿಗುತ್ತೆ, 1-2 ಸಿಗುತ್ತೆ. ಯಾಕಂದರೆ ಎಲ್ಲರೂ ಇದು ಯೂಜ್ ಸ್ಟಾಕ್ ಮಡಗಲ್ಲ. ನಮ್ಮ ಹತ್ರ ಇದೇ ಇರುತ್ತೆ. ಒಂದು ಫಾರ್ಚುನರ್ ತೊಗೊಳಕ್ಕೆ ಹೋಗೋರಿಗೆ 10-20 ಗಾಡಿ ಆಪ್ಷನ್ ತೋರಿಸ್ತೀನಿ. ಖಂಡಿತವಾಗಿ ಇಷ್ಟಪಡ್ತೀರಾ. ಪರ್ಚೇಸ್ ಮಾಡೋದು ಸೆಕೆಂಡರಿ. ಬನ್ನಿ, ಗಾಡಿ ನೋಡಿ, ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ವ್ಯವಹಾರ ಮಾಡೋಣ, ಇಲ್ಲ ಅಂದರೆ ಪರವಾಗಿಲ್ಲ. ಓಕೆ ವೀಕ್ಷಕರೇ, ನೋಡೋಣ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ ಬಂದರೆ ಏನೆಲ್ಲ ಆಫರ್ ಇರುತ್ತೆ, ಆಮೇಲೆ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಕೊಡ್ತೀವಿ. ಸರ್, ಹೋಗೋಣ ಸರ್, ಹೇಳ್ತೀರಾ? ಬನ್ನಿ ಸರ್. ಸರ್, ಮೊದಲನೇದು ಯಾವ ಕಾರ್ ತೋರಿಸ್ತಿದ್ದೀರಾ ಸರ್? ಸರ್, ಇದು ಮೊದಲನೇ ಗಾಡಿ, ಫಸ್ಟ್ ಗಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. 2017 ಮಾಡಲ್ಲು, ಸಿಗ್ಮಾ ವೇರಿಯಂಟು, 4x2 ಆಟೋಮೆಟಿಕ್ ಲವರ್ಸ್ಗೆ. ಆಟೋಮೆಟಿಕ್ ಗಾಡಿ ಇದು. ಈ ಗಾಡಿ ಫೇಸ್ ಲಿಫ್ಟ್ ಎಡಿಷನ್ ಅಲ್ಲಿ ಕನ್ವರ್ಟ್ ಆಗಿದೆ. ಫ್ರಂಟಲ್ಲಿ ಫೇಸ್ ಲಿಫ್ಟ್ 2024 ಬಂದಿದ್ದು. ಆ ಫೇಸ್ ಲಿಫ್ಟ್ ಕಿಟ್ ಹಾಕ್ಸಿದೀವಿ. ಬ್ರ್ಯಾಂಡ್ ನ್ಯೂ ಇದೆ. 1.5 ಲಕ್ಷ ರೂಪಾಯಿ ಹೊರತು ಅಲಾಯ್ ವೀಲ್ಸ್ ಇದೆ. ಅಲಾಯ್ ವೀಲ್ಸು ತೋರಿಸ್ಬೋದು ನೀವು ಝೂಮ್ ಮಾಡಿ ವೀಕ್ಷಕರಿಗೆ. ಎಲ್ಲ ಗಾಡಿಗಳಿದೆ, ಅಲಾಯ್ ವೀಲ್ಸ್ ಬರಲ್ಲ. ಇಂಪೋರ್ಟೆಡ್ ಟೊಯೋಟಾ ಅಲಾಯ್ ವೀಲ್ಸ್ ಇದೆ. ಗಾಡಿ ನಿಮಗೆ 25,75,000 ವಿತ್ NOC ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ತಾ ಇದ್ದೀವಿ. ಈ ಸಲ ದಸರಾ ಹಬ್ಬದಕ್ಕೆ 25 ಲಕ್ಷ ಕ್ಲೋಸಿಂಗ್ ವಿತ್ NOC ಮಾಡ್ಕೊಡ್ತೀನಿ. NOC ಸಮೇತ. ಯಾಕಂದ್ರೆ ಎಲ್ಲ ಗಾಡಿಗಳಿಗೂ ಕರ್ನಾಟಕ ನಂಬರ್ ಮಾಡಿಸ್ಬೋದು. ನಮ್ಮ ವ್ಯೂವರ್ಸು ತಮಿಳ್ನಾಡಿಂದನೂ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ. ಅದಕ್ಕೆ ನಾವು ಯಾವ ಗಾಡಿಗೂ ಕರ್ನಾಟಕ ನಂಬರ್ ಮಾಡಕ್ಕೆ ಹೋಗಲ್ವಿ. ಎಲ್ಲ ಗಾಡಿಗಳು NOC ಸಮೇತ ಇದೆ. ಕೆಲವೊಂದು ಗಾಡಿಗಳು ವಿತ್ತು ಕರ್ನಾಟಕ ನಂಬರು ಇರುತ್ತೆ. ಆ ಕರ್ನಾಟಕ ನಂಬರ್ ಇರೋದು ಗಾಡಿಗಳನ್ನು ತೋರಿಸೋಣ. ಮೊದಲನೇ ಗಾಡಿ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೊಂದು ಬ್ಲ್ಯಾಕ್ ಲವರ್ಸ್ಗೆ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ, 1,70,000 ಚಿಲ್ಲರೆ ಕಿಲೋಮೀಟರ್ ಮಾತ್ರ ಓಡಿರೋದು. ಪ್ರೈಸಿಂಗು 26,50,000 ಇತ್ತು. ದಸರಾ ಹಬ್ಬದಕ್ಕೆ 26 ಲಕ್ಷ ಕೋಟ್ ಮಾಡಿದ್ದೀವಿ ವಿತ್ NOC. ಬೆಸ್ಟಿಂದ ಬೆಸ್ಟ್. ಅದರಲ್ಲಿ ಏನಾಗುತ್ತೆ ಮಾಡೋಣ. ಅವರ ಟಿವಿ ಕಡೆ ಅಂದ್ರೆ 50,000 ಫ್ಲಾಟ್ ಡಿಸ್ಕೌಂಟ್ ಮಾಡ್ತಾ ಇದ್ದೀರಾ? 75,000 ಮಾಡ್ತಾ ಇದ್ದೀನಿ. 75,000 ಮಾಡ್ಕೊಡೋಣ. ಬ್ಲ್ಯಾಕಲ್ಲಿ ಬ್ಲ್ಯಾಕ್ ಲವರ್ಸ್ಗೆ ಸಿಗ್ಮಾ ವೇರಿಯಂಟು 4x2 ಸಿಂಗಲ್ ಓನರು, ಬ್ರ್ಯಾಂಡ್ ನ್ಯೂ ಲೆದರ್ ಅಪಲ್ಸ್ಟರ್ ಇದೆ. 100% ಟೈರ್ಸ್ ಇದೆ. ಟೈರ್ ಕಂಡೀಷನ್ ಕ್ವಾಲಿಟಿನೂ ನೀವು ತೋರಿಸ್ಬೋದು. ಸೊ ಇಂಟೀರಿಯರ್ ಯಾವ ರೀತಿ ಇರುತ್ತೆ ಸರ್? ಇಂಟೀರಿಯರ್ ತೋರಿಸೋಣ, ಅಲ್ಲಿ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಇಂಟೀರಿಯರ್ ಬರುತ್ತೆ. ಎಲ್ಲದಕ್ಕೂ ಲಕ್ಸುರಿ ಇಂಟೀರಿಯರ್ ಇದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಯಾವ ಕಾರಣಕ್ಕೂ ನಿಮ್ಗೆ ಯಾವುದಕ್ಕೂ ಒಂದು ಇಂಜಿನ್ ಆಯಿಲ್ ಚೇಂಜ್ ಮಾಡೋದನ್ನು ಅವಶ್ಯಕತೆ ಇಲ್ಲ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ. ಮತ್ತೊಂದು ಗಾಡಿ ಮಾಹಿತಿ ಕೊಡ್ತೀನಿ. 2018 ಸಿಂಗಲ್ ಓನರ್ ಗಾಡಿ, ಅದೂ ಇದೆ. ಬ್ಲ್ಯಾಕಿನೂ ಆಪ್ಷನ್ ಇದೆ, ವೈಟಲ್ಲಿನೂ ಆಪ್ಷನ್ ಇದೆ. ಫ್ರಂಟಲ್ಲಿ TRD ಗ್ರಿಲ್ ಇದೆ. ಈ ಗಾಡಿ 100% ಟೈರ್ಸ್ ಇದೆ. 1,14,000 ಕಿಲೋಮೀಟರ್ ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್ ಹಿಸ್ಟ್ರಿ. ಎಲ್ಲರೂ ರೆಕಾರ್ಡ್ಸ್ ಅಂತ ಹೇಳ್ತಾರೆ. ನಮ್ಮ ಹತ್ರ ಪ್ರತಿಯೊಂದು ಗಾಡಿಗೂ ರೆಕಾರ್ಡ್ ಇಲ್ದಿರೋದು ವ್ಯವಹಾರ ಮಾಡಲ್ಲ. ನಮ್ಮ ಹತ್ರ ಬರೋದು ಮುಂಚೆ ನಂಬರ್ ತೊಗೊಳ್ಳಿ. ನಮ್ಮ ಹತ್ರ ಟೊಯೋಟಾ ನಿಯರೆಸ್ಟ್ ಟೊಯೋಟಾಗೆ ವಿಸಿಟ್ ಮಾಡಿ, ರೆಕಾರ್ಡ್ ಚೆಕ್ ಮಾಡಿ, ಆಮೇಲೆ ವ್ಯವಹಾರ ಮಾಡಿ. ಇನ್ನೊಂದು ಮಾಹಿತಿ ನಿಮಗೆ, ಗಾಡಿ ತಗೊಂಡೋಗು ಕಂಪನಿಯಲ್ಲಿ ಚೆಕ್ ಮಾಡಿಸ್ಬೇಕಾದ್ರೂ ಅದಕ್ಕೂ ಹೆಲ್ಪ್ ಮಾಡ್ತೀವಿ ನಾವು. ನಿಮ್ಮ ಮೆಕ್ಯಾನಿಕ್ ಅವ್ರಿಗೂ ಯಾರಿಗಾದ್ರೂ ಕರ್ಕೊಂಬಂದು ತೋರಿಸ್ತೀರ ಅಂದ್ರೂ ಕರ್ಕೊಂಬಂದು ತೋರಿಸ್ಕೊಳ್ಳಿ, ಆಮೇಲೆ ವ್ಯವಹಾರ ಮಾಡೋಣ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟು. ಓಕೆ ಸರ್. ಸರ್, 2018 ಬ್ಲ್ಯಾಕಲ್ಲಿ ಆಪ್ಷನ್ ಇದೆ, ವೈಟಲ್ಲಿ ಆಪ್ಷನ್ ಇದೆ. ಸಿಂಗಲ್ ಓನರ್ ಗಾಡಿ, 1,14,000 ಕಿಲೋಮೀಟರ್ ಮಾತ್ರ ಓಡಿರೋದು. ಪ್ರೈಸಿಂಗು ಸೇಮ್ 26,50,000 ಇದೆ. 26 ಲಕ್ಷಕ್ಕೆ ಕೊಡ್ತೀನಿ ವಿತ್ NOC. ಸೂಪರ್ ಸರ್. ಎಸ್ ಸರ್. ಸರ್, ಇನ್ನೊಂದು 1,07,000 ಕಿಲೋಮೀಟರ್ ಓಡಿರೋದು 2017 ಗಾಡಿ, ಸಿಂಗಲ್ ಓನರ್ ಗಾಡಿ. ಸೇಮ್ ಕ್ವಾಲಿಟಿ ಕಂಡೀಷನ್ ವೈಸ್ ಇದೆ. ಬಂಪರ್ ಪೇಂಟ್ ಇಲ್ಲ ಈ ಗಾಡಿಗೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಪ್ರೈಸಿಂಗ್ ಸೇಮ್ 25,75,000 ಇರೋದು. 25 ಲಕ್ಷ ವಿತ್ NOC ಮಾಡಿಕೊಡ್ತೀನಿ. ಸೂಪರ್ ಸರ್.
ಸೇಮ್ 100% ಟೈರ್ಸ್ ಇದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಆ ರೇಂಜಲ್ಲಿನೇ ಬರುತ್ತೆ ನಿಮಗೆ. ಮತ್ತೊಂದು 4x4 ಲವರ್ಸ್ಗೆ ಅದೆಲ್ಲ ತೋರಿಸಿದ್ ನಿಮಗೆ 2 ವೀಲ್ ಡ್ರೈವ್, ಇದು 4 ವೀಲ್ ಡ್ರೈವ್. ಗಾಡಿ ಕ್ವಾಲಿಟಿ ವೈಸು ಕ್ಲಾಸ್ ಆಗಿದೆ, ಲೋ ಮೈಲೇಜ್ ಅಂತಾರೆ. ನಿಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ಮಾಡೋದಿದ್ದೀವಿ ನಾವು ಲೋ ಮೈಲೇಜ್ ಅನ್ನೋದು 2 ಲಕ್ಷ ಒಳಗಡೆ ಓಡಿರೋದಕ್ಕೆ 10 ಲಕ್ಷವರೆಗೂ ಓಡಿಸ್ಬೋದು ಇಂಜಿನ್. ಆ ಥರ ಇಂಜಿನ್ ಟೊಯೋಟಾ ಇಂಜಿನು. ಇದು ಓಡಿರೋದು ಬರೀ 82,000. ಲೋ ಮೈಲೇಜ್ ಹುಡುಕ್ತಾ ಇರೋರಿಗೆ 82,000 4x4 ಸಿಂಗಲ್ ಓನರ್ ಗಾಡಿ. ಪ್ರೈಸಿಂಗ್ 26,50,000 ಇದೆ. 26,00,000 ವಿತ್ NOC ಕ್ಲೋಸ್ ಮಾಡ್ಕೊಡ್ತೀನಿ. ಸೂಪರ್ ಸರ್. ಈ ಗಾಡಿ ಮಾಹಿತಿ ಕೊಡೋಣ ನಿಮಗೆ. 2017 2 ವೀಲ್ ಡ್ರೈವ್ ಆಗೇನಿದು, ಮ್ಯಾನ್ಯುಯಲ್ಲು, ಸಿಂಗಲ್ ಓನರ್ ಗಾಡಿ. 1,11,000 ಕಿಲೋಮೀಟರ್ ಮಾತ್ರ ಓಡಿದೆ. ಪ್ರೈಸಿಂಗ್ ಅದೇ 25,75 ಬರುತ್ತೆ. 25 ಲ್ಯಾಕ್ಸ್ಗೆ 25 ಲಕ್ಷಕ್ಕೆ ನಿಮಗೆ NOC ಸಮೇತ ಕ್ಲೋಸ್ ಮಾಡ್ಕೊಡ್ತೀನಿ. ಸೇಮ್ ಕ್ವಾಲಿಟಿ ವೈಸು ನೀವು ಇಂಟೀರಿಯರ್ ತೋರಿಸೋಣ ಅಂದ್ರಲ್ಲ, ಇಂಟೀರಿಯರ್ ತೋರಿಸ್ಬೋದು. ನೋಡಿ ಯಾವುದೇ ಥರ ಏನೋ ಸೂಪರ್ ಆಗಿದೆ ಸರ್. ಸ್ಕ್ರಾಚಸ್ ಇರಲಿ, ಯಾವುದೇ ಥರ ಏನೂ ಇಲ್ಲ. ಬ್ರ್ಯಾಂಡ್ ನ್ಯೂ ಕ್ವಾಲಿಟಿ ವೈಸು, ಕಂಡೀಷನ್ ವೈಸು ಮಾತಾಡಂಗಿಲ್ಲ ಗಾಡಿ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ನಿಮಗೆ. ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ ಇದೆ, ಲೆದರ್ ಅಪೋಲ್ಸ್ಟ್ರಿಯಲ್ಲಿ. ಏನು ನಿಮಗೆ ಯಾವುದು ಕಾರಣಕ್ಕೂ ₹1 ನಮ್ಮ ವೀಕ್ಷಕರದ್ದು ಖರ್ಚಾಗೋದು ಅವಶ್ಯಕತೆ ಇಲ್ಲ. ಜೋಬಿಂದ ₹1 ಖರ್ಚು ಮಾಡಬೇಕು. ಇಲ್ಲಿ ಬ್ಯಾಕ್ ಸೈಡ್ ಫಿಟ್ಟಿಂಗ್ಸ್ ತೋರಿಸಿ, ಎಲ್ಲ ಕ್ರೋಮ್ ಕಿಟ್ ಫಿಟ್ಟಿಂಗ್ ಆಲ್ಸೋ ಇನ್ಸ್ಟಾಲ್ಡು. ನಿಮಗೆ ಬ್ಯಾಕಲ್ಲಿ ಫಾರ್ಚುನರ್ ಲೈಟ್ಸ್ ಇದೆ, ರೇರ್ ರಿಫ್ಲೆಕ್ಟರ್ ಲೈಟ್ಸ್ ಇದೆ, ನಿಮಗೆ ಇದು ಪಿಲ್ಲರ್ ಲೈಟ್ಸ್ ಇದೆ. ಸ್ವಿಚ್ ಆನ್ ಮಾಡ್ತೀನಿ ತೋರಿಸಿ. ಗಾಡಿನಲ್ಲಿ ನೀವು ಏನು ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಓಹೋ ಸೂಪರ್ ಸರ್. ₹1 ನಿಮ್ಮ ಪಾಕೆಟಿಂದ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಕಿರಣ್ ಭಾಯ್. ಓಕೆ ಸೂಪರ್ ಸರ್. ರವಿ ಭಾಯ್, ಇದೆಲ್ಲ ತೋರಿಸಿದ್ದು ನಿಮಗೆ ಸಿಗ್ಮಾ ವೇರಿಯಂಟ್ ಟೈಪ್ 3 ಫಾರ್ಚುನರ್ಸು. ಹೌದು, ಬಜೆಟಲ್ಲಿ ಬರ್ತಾ ಇರೋದು. 21, 22 ಎಲ್ಲ ಯಾಕೆ ಮಾಡಲ್ಲ, ನಮ್ಮ ವೀಕ್ಷಕರಿಗೆ ಸ್ವಲ್ಪ ಜಾಸ್ತಿ ಬಜೆಟ್ ಇರುತ್ತೆ. ಆ ರೇಂಜ್ಗೆ ಹೋಗೋರು 22, 23, 24 ಹೊಸದೇ ತಗೋಬಿಡ್ತಾರೆ. ಹೌದು. ಬಿಲೋ 20 ಮಾಡೆಲ್ ನಮ್ಮ ಹತ್ರ ಯಾವತ್ತೂ ಸ್ಟಾಕ್ ಆಲ್ವೇಸ್ ಇರುತ್ತೆ. ಮತ್ತೆ ಟೈಪ್ 2 ಇದಕ್ಕಿಂತಾನೆ ಫಾರ್ಚುನರ್ ಹೆಸರು ಬಂದಿದ್ದು. ಯಾವ ಗಾಡಿ ಅಂತ, ಆನೆ ಅಂತ. ಇದು ತಮ್ಮ, ಅದು ಅಣ್ಣ. ಈ ಬ್ಲ್ಯಾಕ್ ಅಲ್ಲಿ ಮಾಫಿಯಾ ಲುಕ್ ಅಲ್ಲಿ ಎರಡು ಗಾಡಿ ಇದೆ. ಇದು ಒಂದು ಗಾಡಿ ಇದೆ. ಈ ಗಾಡಿ 4x4 ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ. 1,60,000 ಕಿಲೋಮೀಟರ್ ಮಾತ್ರ ಓಡಿರೋದು, ರೆಕಾರ್ಡ್ ಸಮೇತ ಓಡಿದೆ. ಗಾಡಿ ಟೈರ್ಸ್ ವೈಸು 80-90% ಇದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ತಗೊಳ್ಳೋರು ₹1 ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಆಲ್ವೇಸ್ ಅದೇ ಹೇಳ್ತೀನಿ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಪ್ರೈಸಿಂಗು 19,500 ಇತ್ತು. ದಸರಾ ಹಬ್ಬದಕ್ಕೆ 18,50,000ಗೆ 16ನೇ ಮಾಡೆಲ್ ಕೊಡ್ತಾ ಇದ್ದೀನಿ. ಇಡೀ ಬ್ಯಾಂಗ್ಳೂರ್ ಚಾಲೆಂಜ್ ಯಾರು ಕೊಡಲ್ಲ ಆ ಪ್ರೈಸು. ಸೂಪರ್. ನೋಡಿ ವೀಕ್ಷಕರೇ, ಧಮಾಕ್ ಆಫರು 18,50,000 ಕೊಡ್ತೀನಿ. ಇನ್ನ ನೆಗೋಷಿಯೇಟ್ ಮಾಡ್ತೀನಿ ಅವರ ಟಿವಿಯಿಂದ ಬಂದ್ರೆ. ಸೂಪರ್ ಸರ್. ಮತ್ತೊಂದು ಗಾಡಿ ಇನೋವಾ ಕ್ರಿಸ್ಟಾ ಲವರ್ಸ್ ಬೇಜಾನ್ ಜನ ಇದ್ದಾರೆ. ಸರ್ ನೀವು ಟೊಯೋಟಾ ಫಾರ್ಚುನರ್ ಮಾಡ್ತೀರಾ, ಟೊಯೋಟಾ ಇನೋವಾನು ಕೊಡಿ ಅಂತಾರೆ. ಹಳೆ ಇನೋವಾ ಒಂದು ಆನ್ ದ ವೇ ಟ್ರಾನ್ಸ್ಪೋರ್ಟ್ 16 ಮಾಡಲು, ಮತ್ತು ಇನ್ನೊಂದು 17 ಮಾಡಲ್ G ವೇರಿಯಂಟ್ 33,000 ಓಡಿರೋದು ಸಿಂಗಲ್ ಓನರು, ಮರೂನ್ ಕಲರ್, ವೈನ್ ಕಲರ್, ಬ್ಲ್ಯಾಕ್ ರೆಡ್ಡಲ್ಲಿ. ಆ ಗಾಡಿನೂ ನಮ್ಮ ಹತ್ರ ಆನ್ ದ ವೇ ಇದೆ. ಆ ಗಾಡಿ ಕರ್ನಾಟಕ ನಂಬರು ಆಗಿದೆ, ಸಾರಿ ಸರ್ವಿಸ್ಗೆ ಹೋಗಿದೆ. ಪ್ರೈಸಿಂಗ್ ಆ ಗಾಡಿದು ನಿಮಗೆ 17,50,000 ಕೊಡ್ತೀನಿ. ಮತ್ತೊಂದು ಮ್ಯಾನ್ಯುಯಲ್ ವಿ ಬರ್ತಾ ಇದೆ, ಆನ್ ದ ಇದೆ ಟ್ರಾನ್ಸ್ಪೋರ್ಟಲ್ಲಿ, ವೈಟ್ ಕಲರಿ. ನಿಮಗೆ ಆ ಗಾಡಿ ಬಂದು 16,75,000 ವಿತ್ NOC ಕೊಡ್ತೀನಿ. ಅದು 3 ಬಿಟ್ಟು ಈಗ ಇರೋದು ಮಾತಾಡೋಣ ಬೈ. ಈಗ ಇರೋದು ಗಾಡಿ 2018 ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್, ಟೋಟಲ್ ಆಲ್ ಒರಿಜಿನಲ್ ಗಾಡಿ. ಪ್ರೈಸಿಂಗ್ ವೈಸ್ 17,50,000 ವಿತ್ NOC ಕೊಟ್ಟು ಮಾಡಿದ್ದೀನಿ. ಮಾಡೆಲ್ ಯಾವ್ದು ಹೇಳಿ? 2.8Z ಆಟೋಮೆಟಿಕ್. 2.8Z ಆಟೋಮೆಟಿಕ್ ಲವರ್ಸ್ಗೆ ಆಟೋಮೆಟಿಕ್ ಬೇಕಂತ ನಮಗೆ ಕಾಲ್ಸ್ ಬರುತ್ತೆ. ಆಟೋಮೆಟಿಕ್ ಚಾಯ್ಸ್ ಮಾಡೋದು ಲಿಮಿಟೆಡ್ ಜನನೇ. ಅದಕ್ಕೆ ವೈಟಲ್ಲಿ ಸುಪೀರಿಯರ್ ಕ್ವಾಲಿಟಿಯಲ್ಲಿ ಆಟೋಮೆಟಿಕ್ ಇದೆ. 10 ಕ್ರಿಸ್ಟಾ ನಿಲ್ಲಿಸ್ಬೋದು. ನಾವು ಮಾಡೋಕ್ಕೆ ಹೋಗಲ್ವಿ, 1-2 ಮಾಡ್ತಾ ಇರ್ತೀವಿ. ಕ್ರಿಸ್ಟಾದಲ್ಲಿ ಆಟೋಮೆಟಿಕ್ Z ಲವರ್ಸೇ ಬೇರೆ ಇದ್ದಾರೆ. ವೈಟ್ ಕಲರಲ್ಲಿ ಮಾತ್ರ ಹುಡ್ಕೋವ್ರಿಗೆ ಗಾಡಿ ಕ್ಲಾಸ್ ಆಗಿದೆ. ವಿಸಿಟ್ ಮಾಡಿ ಗಾಡಿ ನೋಡಿ. ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಟೈರ್ಸಿಂದ, ಇಂಜಿನ್ ಲೈನಿಂದ, ಬಾಡಿ ಲೈನಿಂದ, ಇಂಟೀರಿಯರ್ ಲೈನಿಂದ ಏನು ಖರ್ಚು ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಬಂದರೆ ನಮ್ಮ ಹತ್ರ ಒಂದು ಸರ್ವಿಸ್ ಫ್ರೀ ಇದೆ, ಆಲ್ರೆಡಿ ಮಾಡಿದ್ದೀವಿ ಗಾಡಿಗೆ. ಬನ್ನಿ, ಗಾಡಿಗಳು ನೋಡಿ, ಬೆಸ್ಟಿಂದ ಬೆಸ್ಟ್ ಮಾಡಿಕೊಡ್ತೀನಿ. ಮತ್ತೊಂದು 2014 ಮಾಡಲು ಸಿಂಗಲ್ ಓನರು, 1,10,000 ಲೋ ಮೈಲೇಜ್ ಓಡಿರೋದು ಗಾಡಿ. ಬಂಪರ್ಸ್ ನೋಡ್ಬೋದು, TRD ಬಂಪರ್ಸ್ ಇದೆ, TRD ಗ್ರಿಲ್ ಇದೆ, ಫುಲ್ಲಿ ಮಾಡಿಫೈಡ್ ಕಾರು. ಇಂಟೀರಿಯರ್ ವೈಸು ಲೆದರ್ ಅಪಲ್ಸ್ಟ್ರಿ ಎಲ್ಲ ಆ್ಯಡ್ ಆನ್ ಮಾಡಿದ್ದೀವಿ. ಎಕ್ಸ್ಟೀರಿಯರು, ಇಂಟೀರಿಯರ್ ಎಲ್ಲ ನೋಡ್ಬೋದು. ನಿಮ್ಮ ಹತ್ರ ಹಳೆ ಕಾರ್ ಇದ್ರೂ ಅದಕ್ಕೂ ನಾವು ಮಾಡಿಕೊಡ್ತೀವಿ. ಇಂಟೀರಿಯರ್ ಮಾಡಿಸ್ಕೊಡ್ತೀವಿ. ಎಕ್ಸ್ಟೀರಿಯರಲ್ಲಿ ನಿಮಗೆ ಬಂಪರ್ಸು, TRD ಕಿಟ್ಟಿಂಗು, TRD ಕಿಟ್ಟು ಅದೆಲ್ಲ ಹಾಕ್ಕೊಡ್ತೀನಿ.
100% ಬ್ರ್ಯಾಂಡ್ ನ್ಯೂ ಟೈರ್ಸ್ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಹಾಂ ಸರ್. ಈ ಥರ ಇದಕ್ಕೊಂದು ಪ್ರೈಸ್ ಅಂತ ಇದೆ. ಈ ಪ್ರೈಸ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತೀವಿ. ಇದು ಬಂಪರ್ಸ್ ತೋರಿಸ್ಬೋದು ನೀವು, ಫುಲ್ TRD ಬಂಪರ್ ಇದು. ಗಾಡಿ ಕ್ಲಾಸ್ ಆಗಿದೆ. ಪ್ರೈಸಿಂಗ್ ವೈಸ್ ಬಂದು ರವಿ ಭಾಯ್ ಬರೀ 16,25,000 ವಿತ್ NOC ಇತ್ತು ಈ ಗಾಡಿ. ಪ್ರೈಸಿಂಗ್ ಬೆಸ್ಟಿಂದ ಬೆಸ್ಟ್ ಮಾಡೋಣ, ವಿಸಿಟ್ ಮಾಡಿ. ಇನ್ನೊಂದು ಗಾಡಿ ಮಾಹಿತಿ ಕೊಡ್ತೀನಿ ಬನ್ನಿ ಇಲ್ಲಿ ನಿಮಗೆ. 2014 ಕರ್ನಾಟಕ ನಂಬರ್ ಇರೋದು ಗಾಡಿ, ಲೋಕಲ್ ಪಾಸಿಂಗು. ಓಕೆ. ಮೈಲೇಜ್ ನೋಡ್ಬೋದು, ಖುಷಿಯಾಗಿ ಪಡ್ತೀರಾ. ಬರೀ 83,000 ಕಿಲೋಮೀಟರ್ ಓಡಿದೆ. ಓನ್ಲಿ 83,000 ಲೋ ಮೈಲೇಜ್ ಕಿಲೋಮೀಟರ್ ಡ್ರೈವನ್ನು. KA 51 ಪಾಸಿಂಗ್ ಆಗಿದೆ. ಓಡಿರೋದು ಒಂದೇ ಕೈಯಲ್ಲಿ. ಕಸ್ಟಮರ್ ಡಿಮ್ಯಾಂಡ್ ಇತ್ತು ವಿತೌಟ್ ಟ್ರಾನ್ಸ್ಫರ್ ಕೊಡಲ್ಲ ಅಂತ ನಮ್ಮ ಸ್ಟಾಫ್ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೆಕೆಂಡ್ ಓನರ್ಶಿಪ್ ಹೆಸರದಕ್ಕೆ ಬಂದುಬಿಟ್ಟಿದೆ. 83,000 ಓಡಿರೋದು. 16,75,000 ಹೇಳ್ತಾ ಇದ್ದೀವಿ. ಈ ಸಲ ದಸರಾ ಹಬ್ಬದಲ್ಲಿ 75,000 ಮೇಲೆ ಬಿಟ್ಕೊಡ್ತೀನಿ ನಿಮ್ಮ ಚಾನಲಿಂದ ಬರಲಿ. ಸೂಪರ್ ಸರ್. 4x ಹೌದು 4x2 ಟೂ ವೀಲ್ ಡ್ರೈವ್ ಇದು. ಟೂ ವೀಲ್ ಡ್ರೈವ್ 2014 ಓನರ್ಶಿಪ್ ಸೆಕೆಂಡ್ ಇದೆ. ಇನ್ನು ಇರೋದು ಒಳಗಡೆ ತೋರಿಸ್ತೀನಿ. ಇದು ನೋಡಿದೆಲ್ಲ ನೀವು ಸಿಗ್ಮಾ ಮೇಲ, ಇದು ಫಾರ್ಚುನರ್ ಮೇಲ ಒಳಗಡೆ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಬನ್ನಿ ಸರ್ ಒಳಗೆ ಹೋಗೋಣ. ಮತ್ತೊಂದು ಗಾಡಿ ನಿಮಗೆ ಪ್ರೈಸಿಂಗಲ್ಲಿ ಬೇಕಾಗಿರೋ ಹುಡುಕ್ತಾ ಇರೋರಿಗೆ, ಬಜೆಟಲ್ಲಿ ಗಾಡಿ ಬೇಕು, ಫಾರ್ಚುನರೇ ಬೇಕು ಅಂತ ಹೇಳ್ತಾ ಇರೋರಿಗೆ ಗ್ರೇ ಕಲರ್ ಇದೆ, ಒಂದು ವೈಟ್ ಕಲರ್ ಇದೆ ಒಳಗೆ. ಪ್ರೈಸು 2013 ಮಾಡಲ್ಲು, 4x2 ಆಟೋಮೆಟಿಕ್ ವೇರಿಯಂಟು. ಆಟೋಮೆಟಿಕ್ ತೋರಿಸಿ ಸರ್. ಲೋ ಬಜೆಟಲ್ಲಿ ಆಟೋಮೆಟಿಕ್ ನೋಡ್ತಾ ಇರೋರಿಗೆ ಬ್ರ್ಯಾಂಡ್ ನ್ಯೂ ಇದೆ ಕಾರು. ಕ್ವಾಲಿಟಿ ವೈಸ್ ಕಂಡೀಷನ್ ಇದೆ. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. 1 ಲಕ್ಷ ನಿಮಗೆ ಓಡಿರೋದು 1,60,000 ಚಿಲ್ಲರೆ ಓಡಿದೆ ರೆಕಾರ್ಡ್ ಸಮೇತ. 158 ಓಡಿದೆ. ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡೋಣ. 1275 ಇತ್ತು, 1 ಲಕ್ಷ ಬಿಟ್ಟು ಕೊಡೋಣ ನಿಮಗೆ ಆಫರು. 11,75,000ಗೆ ತೊಗೊಂಡೋಗಿ. 11,75,000ಗೆ 13 ಮಾಡಲ್ ಗ್ರೇ ಕಲರ್ ಸಿಂಗಲ್ ಓನರ್ ಗಾಡಿ. 158 ಓಡಿರೋದು ರೆಕಾರ್ಡ್ ಸಮೇತ. 11,75 ಕೊಡ್ತೀನಿ. ಸೂಪರ್ ಸರ್. ದಸರಾ ಹಬ್ಬದಕ್ಕೆ ಟೈರ್ಸ್ ತೋರಿಸ್ತೀರಾ? 100% ಇದೆ ನೋಡಿ, ತೋರಿಸಿ. ಜಿಯೋಲ್ಯಾಂಡ್ ಟೈರ್ಸ್ ಇದೆ, ಯೋಕೋಹಾಮಾ, ಅದು 100% ಟೈರ್ಸ್ ಇದೆ ಸರ್. ನಾನು ನೋಡ್ತಿದ್ದೀನಿ ಸರ್, ಹೊರಗಡೆನೂ ಕೂಡ ಕಂಡೀಷನ್ ತುಂಬ ಚೆನ್ನಾಗಿ ಇಟ್ಟಿದ್ದೀರಾ, ಒಳಗಡೆನೂ ಕೂಡ ಕಂಡೀಷನ್ ಸಕ್ಕತ್ತಾಗಿ ಇಟ್ಟಿದ್ದೀರಾ ಸರ್. ಹೌದು ಸರ್, ನಮ್ಮ ಹತ್ರ ಬರೀ ಫಾರ್ಚುನರ್ಸ್ ನಿಮಗೆ ಸಿಗೋದೇ ಇದೆ ಬ್ರ್ಯಾಂಡು. ಬೇರೆ ಯಾವ ಗಾಡಿನೂ ನಾವು ಮಾಡೋದಿಲ್ಲ. ಕೆಲವೊಂದು ಗಾಡಿಗಳು ಎಕ್ಸ್ಚೇಂಜಲ್ಲಿ ಬಂದಿರುತ್ತೆ ನಮ್ಮ ವೀಕ್ಷಕ, ಅದನ್ನು ಮಾಹಿತಿ ಕೊಟ್ಬಿಡೋಣ. ನಾವು ಯಾವ ಕಾರಣಕ್ಕೂ ಲೋಕಲ್ ಬೆಂಗಳೂರು ಪಾಸಿಂಗ್ ಗಾಡಿ ತೊಗೊಳ್ಳಲ್ಲ. ನಮ್ಮ ಟೈಅಪ್ಸ್ ಇದೆ ಬೇರೆ ಕಂಪನಿಯಲ್ಲಿ, ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಇಲ್ಲಿ ನಮ್ಮ ನಂದಿ ಟೊಯೋಟಾ ಹೇಗಿದೆ ಅಕ್ಕಪಕ್ಕ, ಬನ್ನಿ ಇಲ್ಲಿ ಪಾಸ್ ಮಾಡ್ಕೊಳ್ಳಿ. ಒಳಗಡೆ ತೋರಿಸಿದ್ನಲ್ಲ, ಆಚೆಗಡೆ ತೋರಿಸಿದ್ನಲ್ಲ, ಒಳಗಡೆ ತೋರಿಸ್ತೀನಿ ಅಂದೆ. ಈ ಗಾಡಿಗಳು ನೋಡ್ಬೋದು. 2014 4x4 ಮಿಕ್ಕಿದ ಸ್ಟಾಕ್ ಇಲ್ಲಿ ಫಾರ್ಚುನರ್ದು ಇನ್ನೂ ಸ್ಟಾಕ್ ಇದೆ, ಇಲ್ಲಿಂದ ತೋರಿಸ್ಬೋದು ನಮ್ಮ ವೀಕ್ಷಕರಿಗೆ ಲಾಸ್ಟ್ ತನಕ. ಈ ಗಾಡಿ ಮೊದಲನೇ ಗಾಡಿ. ಈ ಕಡೆ ಒಳಗಡೆಯಿಂದ ಮಾಹಿತಿ ಕೊಡ್ತೀನಿ. 2014 4x4 ರೇಂಜಲ್ಲಿ ಹುಡುಕ್ತಾ ಇರೋರಿಗೆ, ಬಜೆಟಲ್ಲಿ ಹುಡುಕ್ತಾ ಇರೋರಿಗೆ ಕರ್ನಾಟಕ ನಂಬರ್ ಆಗೋಗಿದೆ. 1,35,000 ಕಿಲೋಮೀಟರ್ ಮಾತ್ರ ಓಡಿರೋದು. ಪ್ರೈಸಿಂಗು 16,75,000 ಇದೆ. ಬೆಸ್ಟಿಂದ ಬೆಸ್ಟ್ ಮಾಡಿಕೊಡ್ತೀನಿ. 16 ಲಕ್ಷಗೆ ಈ ಸಲ ದಸರಾ ಹಬ್ಬದಕ್ಕೆ ನಿಮ್ಮ ಚಾನಲಿಂದ ಬಂದರೆ ಕೊಡ್ತೀನಿ ಸರ್. ಮತ್ತೊಂದು ರೇಂಜಲ್ಲಿ ಫಾರ್ಚುನರ್ ವೈಟ್ ಕಲರಲ್ಲಿ ಹುಡುಕ್ತಿರೋರಿಗೆ 2013 ಮಾಡಲ್ ಓನರ್ಶಿಪ್ ಸೆಕೆಂಡ್ ಇದೆ. 11.5 ಲಕ್ಷಕ್ಕೆ ಕೊಡ್ತೀನಿ. ಕರ್ನಾಟಕ ನಂಬರ್ ಗಾಡಿ. 11,50,000ಗೆ ಕರ್ನಾಟಕ ನಂಬರ್ ಗಾಡಿ. ಮ್ಯಾನ್ಯುವಲ್ 4x2 ಸೆಕೆಂಡ್ ಓನರ್ಶಿಪ್ಪಲ್ಲಿದೆ. 1,60,000 ಇದೆ. ಬೆಸ್ಟಿಂದ ಬೆಸ್ಟ್ ಮಾಡಿಕೊಡ್ತೀನಿ. ಮತ್ತು ಇನ್ನೊಂದು ಗಾಡಿ ಕೊಡ್ತೀನಿ ಮಾಹಿತಿ ಕೂಡ ರವಿ ಭಾಯ್. ಈ ಗಾಡಿ 2015 4x4 ಓನರ್ಶಿಪ್ಪು ಸೆಕೆಂಡ್ ಇದೆ. 96,000 ಕಿಲೋಮೀಟರ್ ಮಾತ್ರ ಓಡಿರೋದು. 96,000 ಡ್ರೈವನ್ ರೆಕಾರ್ಡ್ ಸಮೇತ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ. ನೋಡೋರು ಗಾಡಿ ಬಿಡಂತ ಬಿಡಲ್ಲ. 100% ಟೈರ್ಸ್ ಇದೆ ನಿಮಗೆ. ಜಿಯೋಲ್ಯಾಂಡ್ ಟೈರ್ಸ್ ಇದೆ, ತೋರಿಸಿ. ನಮ್ಮ ಯೋಕೋಹಾಮಾದು ಇಂಟೀರಿಯರ್ ವೈಸ್ ಎಕ್ಸ್ಟೀರಿಯರ್ ವೈಸ್ ಫ್ರಂಟಲ್ಲಿ ನಿಮಗೆ ತೋರಿಸ್ಬೋದು, ಒಳಗಡೆ ತೋರಿಸ್ಬೋದು. ನಿಮಗೆ DRL ಕಿಟ್ ಇದೆ. ವೈಟ್ ಕಲರ್ ಫಾಗ್ ಲ್ಯಾಂಪ್ಸ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇದೆ. ಇಂಟೀರಿಯರ್ ತೋರಿಸಿ ರವಿ ಭಾಯ್, ಬ್ರ್ಯಾಂಡ್ ನ್ಯೂ ಇದೆ. ಈ ಗಾಡಿ ನೋಡಿ ಬೇಡ ಅಂತ ಬಿಡೋದಕ್ಕೆ ಸಾಧ್ಯ ಇಲ್ಲ. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಲೆದರ್ ಅಪಲ್ಸ್ಟ್ರಿ ಇದೆ, ಬ್ಲ್ಯಾಕ್ ಆ್ಯಂಡ್ ರೆಡ್. ಈ ಕಂಪನಿಯಿಂದ ಬರೋದೇ ಬ್ಲ್ಯಾಕ್ ಪ್ಲಸ್ ಕಂಪ್ಲೀಟ್ ಬ್ಲ್ಯಾಕ್ ಬರುತ್ತೆ. ರೂಫ್ ಗ್ರೇ ಬರುತ್ತೆ, ಡ್ಯಾಶ್ ಬೋರ್ಡ್ ಕಂಪ್ಲೀಟ್ ಬ್ಲ್ಯಾಕ್ ಬರುತ್ತೆ, ಡೋರ್ ಪ್ಯಾಡ್ಸ್ ಬ್ಲ್ಯಾಕ್ ಬರುತ್ತೆ. ಈ ಗಾಡಿ 2015 4x4 ಹೈಲೈಟ್ ಮಾಡಿ ತೋರಿಸಿದ್ರಲ್ಲ ನೀವು. 4x4 ಗೇರ್ ಬಾಕ್ಸ್ ಈ ಥರ ಬರುತ್ತೆ ವೀಕ್ಷಕರೇ. ಓಕೆ. ಡಬಲ್ ಗೇರ್ ಬಾಕ್ಸ್ ಬರುತ್ತೆ. 96,000 ಓಡಿದೆ. ಜೆನ್ಯೂನ್ ಡ್ರೈವ್ ಅನ್ನು ಲೋ ಬಜೆಟಲ್ಲಿ ಲೋ ಮೈಲೇಜಲ್ಲಿ ಹುಡುಕ್ತಾ ಇರೋರಿಗೆ ಬೆಸ್ಟ್ ಆಪ್ಷನ್ ಇದು. ಪ್ಲೀಸ್ ವಿಸಿಟ್ ಮಾಡಿ. 18,25,000 ಪ್ರೈಸ್ ಇದೆ.
ದಸರಾ ಹಬ್ಬದಕ್ಕೆ 17,50,000 ಕ್ಲೋಸ್ ಮಾಡಿಕೊಡ್ತೀನಿ. 17,50,000 ಕ್ಲೋಸ್ ಮಾಡಿ ಕೊಡ್ತೀನಿ. 18,25,000 ಇರೋದು ಪ್ರೈಸು. 75,000 ದಸರಾ ಹಬ್ಬದಕ್ಕೆ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೀನಿ. 100% ಟೈಲ್ಸ್, ಬ್ರ್ಯಾಂಡ್ ನ್ಯೂ ಇಂಟೀರಿಯರ್, 96,000 ಕಿಲೋಮೀಟರ್ ಓಡಿರೋದು, 4x4 ವೈಟ್ ಕಲರಲ್ಲಿ ಬ್ರ್ಯಾಂಡ್ ನ್ಯೂ ಇದೆ ಕಾರ್. ವಿಸಿಟ್ ಮಾಡಿ, ಗಾಡಿ ಚೆಕ್ ಮಾಡಿ. ಮತ್ತೊಂದು ಗಾಡಿ ಇನ್ಫಾರ್ಮೇಷನ್ ಕೊಡೋಣ. ಈ ಗಾಡಿ 6 ಲಕ್ಷ ರೂಪಾಯಿ ಎಕ್ಸ್ಟೀರಿಯರ್ಗೆ ಇಂಟೀರಿಯರ್ಗೆ ಖರ್ಚು ಮಾಡೋದು. ಏನಂತ ತೋರಿಸ್ತೇನೆ. ಕರ್ನಾಟಕ ಲೋಕಲ್ ಪಾಸಿಂಗ್ ಗಾಡಿ, ಸಿಂಗಲ್ ಓನರ್ಶಿಪ್ ಕೇಳಬೇಡಿ, ಸೆಕೆಂಡಿಂದ ಥರ್ಡ್ ಆಗಿದೆ. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಥೈಲ್ಯಾಂಡ್, ಮೇಡ್ ಇನ್ ಥೈಲ್ಯಾಂಡ್ ಇದೆ. ಕರ್ನಾಟಕ ಲೋಕಲ್ ಪಾಸಿಂಗ್ ಗಾಡಿ ನೋಡಿದ್ರೆ ಖುಷಿಯಾಗಿ ಬಿಡ್ತೀರಾ. 4x4 ಆಟೋಮೆಟಿಕ್. ಫ್ರಂಟಿಂದ ಫಾರ್ಚುನರ್ ಇಲ್ಲ, ಲೆಕ್ಸಸ್ ಬರ್ತಾ ಇರೋ ಥರ ಕಾಣುತ್ತೆ. ಲೆಕ್ಸಸ್ ಕಿಟ್ ಇನ್ಸ್ಟಾಲ್ಡ್ ಇದೆ. ಮತ್ತು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಮೇಡ್ ಇನ್ ಥೈಲ್ಯಾಂಡು, ಇಂಪೋರ್ಟೆಡ್ ಹೆಡ್ಲ್ಯಾಂಪ್ಸ್ ಇದೆ. ಫ್ರಂಟ್ ಲೆಕ್ಸಸ್ ಕಿಟ್ ಇದೆ. TRD ಬಂಪರ್ಸ್ ಇದೆ. ಇದ್ರ ಜೊತೆ TRD ಕಿಟ್ ಬೇರೆ ಇದೆ. ಇಂಟೀರಿಯರ್ ವೈಸ್ ಎಕ್ಸ್ಟೀರಿಯರ್ ವೈಸ್ ಎಲ್ಲ ತೋರಿಸ್ತೀನಿ. ಗಾಡಿ ಕಂಡೀಷನ್ನು ಬ್ರ್ಯಾಂಡ್ ನ್ಯೂ ಇದೆ. ಓಡಿಸಿ ಬನ್ನಿ. ಗಾಡಿ ಬಂದು ಓಡಿಸ್ಬಿಟ್ಟು ಅವರು ಬೇಡ ಅಂತ ಬಿಡೋಕ್ಕೆ ಸಾಧ್ಯ ಇಲ್ಲ. 35,000 ರೂಪಾಯಿದು GR ಸ್ಪೋರ್ಟ್ಸ್ ಸ್ಟೇರಿಂಗ್ ಇದೆ. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ನಿಮಗೆ ಆಂಬಿಯನ್ ಲೈಟ್ಸ್ ಇದೆ. ರೂಫ್ ಎಲ್ಲ ನಿಮಗೆ ವರ್ಕ್ ಆಗಿರೋದಿದೆ. 1.5 ಲಕ್ಷ ರೂಪಾಯಿ ವರ್ತ್ ಆಫ್ ಲೆದರ್ ಸೀಟ್ಸ್ ಇದೆ ಒರಿಜಿನಲ್. ಇದು 4x4 ಆಟೋಮೆಟಿಕ್ ಗೇರ್ ಬಾಕ್ಸ್ ಈ ತರ ಬರುತ್ತೆ ಬೈ. 4x4 ಆಟೋಮೆಟಿಕ್. 1,47,000 ಕಿಲೋಮೀಟರ್ ಓಡಿದೆ. ಬ್ಯಾಕ್ ಶೇಪ್ ತೋರಿಸಿ. ಫಾರ್ಚುನರ್ದು ನಿಮ್ಗೆ ಏನೇನು ಬರುತ್ತೆ ಇದೆಲ್ಲ ಇದೆ. ಇದರಲ್ಲಿನೇ ತೋರಿಸ್ಬೋದು. ಆಲ್ ಟೈಮ್ 4 ವೀಲ್ ಡ್ರೈವ್ ಇದು. ಇಲ್ಲಿಂದ ತೊಗೊಂಡು ವ್ಯೂ ತೋರಿಸಿ ನಮ್ಮ ಬ್ರದರ್ಸ್ಗೆ. ಗಾಡಿ ಕ್ಲಾಸಲ್ಲಿ ಮೇಂಟೈನ್ ಆಗಿರೋದು. ಪ್ರೈಸಿಂಗ್ ವೈಸ್ 17,75,000 ಇದೆ. ನಿಮಗೆ ಈ ದಸರಾ ಹಬ್ಬದಕ್ಕೆ 17 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ. 17 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ. 17 ಲ್ಯಾಕ್ಸ್ ಫುಲ್ ಮಾಡಿಫೈಡ್ ಗಾಡಿ. ಓನರ್ಶಿಪ್ ಕೇಳಬೇಡಿ, ಬಂದು ಗಾಡಿ ನೋಡಿ. ಪ್ರೈಸಿಂಗ್ ವೈಸು ಏನು ಬೆಸ್ಟ್ ಇದೆ ಮಾಡಿಕೊಟ್ಟಿದ್ದೀನಿ. ಸರ್ ಮತ್ತೊಂದು ಇನ್ಫಾರ್ಮೇಷನ್ ಇತ್ತು ಇದರಲ್ಲಿ. ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಇದೆ ರೈಟ್ ರೌಂಡು. ಯಾವ ಗಾಡಿಗೆ ನಾರ್ಮಲ್ ಗಾಡಿಗೆ ನಿಮಗೆ ಹಾಕೋದಕ್ಕೆ ಇನ್ಸ್ಟಾಲೇಷನ್ ಪ್ರಕಾರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಿರೋದು ಏನೇನಂದ್ರೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಓಕೆ ತರಿಸಿ. 2015 ಫಾರ್ಚುನರ್ ನಿಮ್ಮ ಮಾಹಿತಿ ಕೊಡ್ತಾ ಇದ್ದೀನಿ ರವಿ ಭಾಯ್. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. TRD ಸ್ಪೋರ್ಟಿವ್ ಕಿಟ್ ಇನ್ಸ್ಟಾಲ್ ಆಗಿದೆ. ಕೆಳಗಡೆ LED ಫ್ಲಾಶರ್ಸ್ ಇದೆ. ವೈಟ್ ಫಾಕ್ಸ್ ಇದೆ. DRL ಕಿಟ್ ಇದೆ ಇನ್ಸ್ಟಾಲ್ ಆಗಿರೋದು. ಆಫ್ಟರ್ ಮಾರ್ಕೆಟ್ದು ಟೊಯೋಟಾದು ಫ್ರಂಟ್ ಗ್ರಿಲ್ ಇದೆ. ಫಾರ್ಚುನರ್ ಬ್ಯಾಜಿಂಗ್ ಇದೆ. ಸೇಮ್ TRD ಕಿಟ್ ಇನ್ಸ್ಟಾಲ್ ಆಗಿದೆ. 1.5 ಲಕ್ಷ ರೂಪಾಯಿ ವರ್ತ್ ಆಫ್ ಗಾಡಿ. ಪ್ರೈಸಿಂಗ್ 19,25,000 ಕೋಟ್ ಮಾಡಿದ್ದೀವಿ. ಬ್ಲ್ಯಾಕ್ ಇಂಟೀರಿಯರ್, 4x4 ಸಿಂಗಲ್ ಓನರ್, 1,58,000 ಓಡಿದೆ. ಸರ್ವಿಸ್ ರೆಕಾರ್ಡ್ ಸಮೇತ. ಈ ಸಲ ದಸರಾ ಹಬ್ಬದಕ್ಕೆ 18.5 ಲಕ್ಷಗೆ ಕರ್ನಾಟಕ ನಂಬರ್ ಸಮೇತ ಕ್ಲೋಸ್ ಮಾಡ್ಕೊಡ್ತೀನಿ. ಗಾಡಿ ತೋರಿಸ್ಬೋದು. ಏನು ಸರ್ ತೋರಿಸಿ ಸರ್. ಕ್ವಾಲಿಟಿ ವೈಸ್ ಕಾರ್ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಇದೆ. ಸಿಂಗಲ್ ಓನರ್, 4x4 ಗೇರ್ ಬಾಕ್ಸ್ ಇದೆ. ಎಲ್ಲ ತೋರಿಸಿ ನಮ್ಮ ವೀಕ್ಷಕರಿಗೆ. ಬ್ಲ್ಯಾಕ್ ಇಂಟೀರಿಯರ್ ಕಂಪನಿಯಿಂದ ಈ ತರ ಬರುತ್ತೆ. ಬ್ಲ್ಯಾಕ್ ಡೋರ್ ಪ್ಯಾಡ್ಸು, ಗ್ರೇ ಕಲರ್ ರೂಫು. ಇದು ನಿಮಗೆ ಡ್ಯಾಶ್ ಬೋರ್ಡ್ ಬ್ಲ್ಯಾಕ್ ಬರುತ್ತೆ. ಬ್ಲ್ಯಾಕ್ ಅಪಲ್ಸರಿ ಒರಿಜಿನಲ್ ಈ ತರ ಬರುತ್ತೆ. ಓಕೆ ಸೂಪರ್ ಸರ್. ಪ್ರತಿಯೊಂದು ಕಾರು ಕೂಡ ನೋಡ್ತಾ ಇದೀವಿ ಸರ್. ಇಂಟೀರಿಯರ್ ಮಾತ್ರ ಮಸ್ತಾಗಿ ಮಾಡಿಸಿದ್ರೆ ಸರ್. ಸರ್ ಇದು ಒರಿಜಿನಲ್ ಹಿಂಗೆ ಇರೋದು, ಮೇಂಟೈನ್ ಆಗಿರೋದು. ಸಿಂಗಲ್ ಹ್ಯಾಂಡ್ನಲ್ಲಿ ಆ ಥರ ಆ ಲೆವೆಲ್ಗೆ ಯೂಸ್ ಆಗಿದೆ. ಯಾವುದೋ ಕಾರಣಕ್ಕೂ ನಿಮಗೆ ರೀಪ್ಲೇಸ್ಮೆಂಟ್ಸ್ ಇಲ್ಲ. ಗಾಡಿ ಬಂದು ವಿಸಿಟ್ ಮಾಡಿ, ಚೆಕ್ ಮಾಡಿ ತಗೊಳ್ಳೋದು ಸೆಕೆಂಡರಿ. ಗಾಡಿ ಚೆಕ್ ಮಾಡಿ ಆಮೇಲೆ ವ್ಯವಹಾರ ಮಾಡೋಣ. ಗಾಡಿ ಮಾಹಿತಿ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. 2015 4x2 ಆಟೋಮೆಟಿಕ್ ಗಾಡಿ. ಸಿಂಗಲ್ ಓನರಲ್ಲಿದೆ. 1,60,000 ಚಿಲ್ಲರೆ ಕಿಲೋಮೀಟರ್ ಓಡಿದೆ ರೆಕಾರ್ಡ್ ಸಮೇತ. ಅದೇ ಥರ DRL ಕಿಟ್ಟು, ವೈಟ್ ಫಾಕ್ಸು ಎಲ್ಲ ಇದೆ ಗಾಡಿಯಲ್ಲಿ. ಪ್ರೈಸಿಂಗ್ ವೈಸು ವಿತ್ NOC ತಗೊಳ್ಳೋರಿಗೆ 15,75,000 ಕೊಡ್ತೀನಿ. 75,000 ವಿತ್ NOC ಕೊಡ್ತೀನಿ. 18,25,000 ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಸ್ಲೈಟ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಎರಡರಲ್ಲಿನೂ. ಇಡೀ ಕರ್ನಾಟಕದ ಚಾಲೆಂಜ್ ನಿಮಗೆ. ಈ ಪ್ರೈಸಿಂಗಲ್ಲಿ ಫಾರ್ಚುನರ್ ಸಿಗೋದು ಕಷ್ಟ. 11,50,000ಗೆ 2013 4x2 ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಒಂದು ಎಕ್ಸ್ಚೇಂಜಲ್ಲಿ ಬಂದಿರೋದು ಗಾಡಿಗಳು. ನಾವು ಲೋಕಲ್ ಗಾಡಿ ಇಲ್ಲಿ ಯಾವುದು ಪರ್ಚೇಸ್ ಮಾಡಲ್ಲ. ಬೇರೆ ಬ್ರ್ಯಾಂಡ್ದು ಪ್ರಾಡಕ್ಟು ಸೇಲ್ ಮಾಡಲ್ಲ. ಕಸ್ಟಮರ್ ಹತ್ರ ಒಂದು ಫಾರ್ಚುನರ್ ತೊಗೊಂಡೋದ್ರು, ಜಾಗ ಇಲ್ಲ ಅಂತ ಜೀಪ್ ನಿಲ್ಸೋಗಿದ್ದಾರೆ ಪಾರ್ಕ್ ಆ್ಯಂಡ್ ಸೆಲ್ಲಿಂಗ್ಗೆ. ಈ ಗಾಡಿ KA01 ಪಾಸಿಂಗ್ ಇದೆ. ಸಿಂಗಲ್ ಓನರ್ ಇದೆ. 72,000 ಕಿಲೋಮೀಟರ್ ಓಡಿದೆ. ಅವರು ಕಂಪನಿನಲ್ಲಿ ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ ಮಾಡಿದ್ದೀನಿ ಅಂತ ಕಸ್ಟಮರ್ ಹೇಳೋರೆ. ಬನ್ನಿ, ನಿಮಗೆ ಅವ್ರಿಗೆ ಮುಂದೆ ಕುಣಿಸಿ ವ್ಯವಹಾರ ಮಾಡಿಸ್ಕೊಡ್ತೀನಿ. 9.5 ಲಕ್ಷ ಡಿಮಾಂಡ್ ಇತ್ತು ಕಸ್ಟಮರ್ದು. 17 ಲಾಂಗಿಟ್ಯೂಡ್ ಜೀಪ್ ಕಾಂಪಸ್ಸು. ಪ್ರೈಸಿಂಗ್ ಈಗ 9 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಇನ್ನೂ ಏನು ಬೆಸ್ಟ್ ಆಗುತ್ತೋ ಅವರ ಟಿವಿಯಿಂದ ಅವ್ರಿಗೆ ಬನ್ನಿ ಮಾಡಿಸ್ಕೊಡೋಣ. 2012 ಲಕ್ಸುರಿ ಲೈನ್ BMW 320D ವಿತ್ ಸನ್ರೂಫ್ ಆಗಿರೋದು ಗಾಡಿ. ಕರ್ನಾಟಕ ಲೋಕಲ್ ನಂಬರ್ ಇರೋದು. ಪರ್ಸ್ನಲ್ ಯೂಸ್ ಮಾಡಿರೋದು ಕಾರ್ ನಾನಿದು. ನನ್ನ ಹತ್ರ ಟೈಮ್ ಇಲ್ಲ ಓಡಾಡೋದಕ್ಕೆ ಅಂತ ಅದಕ್ಕೆ ಸೇಲ್ ಮಾಡಿಬಿಡ್ತಾ ಇದ್ದೀನಿ ಗಾಡಿ. BMW ಲವರ್ಸು ಯಾರಾದರೂ ಹುಡುಕ್ತಾ ಇರೋರಿಗೆ ಬಂದು ಗಾಡಿ ಚೆಕ್ ಮಾಡಿ. 81,000 ಓಡಿದ ರೆಕಾರ್ಡ್ ಸಮೇತ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಲಕ್ಸುರಿ ಲೈನ್ ಡೀಸೆಲ್ಲು. ಆರಾಮಾಗಿ 15+ ಮೈಲೇಜು ಬರುತ್ತೆ ನಿಮಗೆ. ಗಾಡಿ ಇದನ್ನು ಹುಡುಕ್ತಾ ಇರೋರಿಗೆ BMW ಬನ್ನಿ. ಬೆಸ್ಟ್ ಪ್ರೈಸಲ್ಲಿ 8,75,000ಗೆ BMW 320D ಕೊಡ್ತೇನೆ ಸರ್. 2015 ಮಾಡಲು W6 ವೇರಿಯಂಟ್ XUV ನೋಡ್ತಾ ಇರೋರಿಗೆ ಪ್ರೈಸಿಂಗಲ್ಲಿ 7.5 ಲಕ್ಷ ಗಾಡಿ ಕೊಡ್ತೇನೆ.
7.5 ಲಕ್ಷ ಕರ್ನಾಟಕ ಪಾಸಿಂಗ್ ಗಾಡಿ ಸರ್. ಇನ್ನೊಂದು ಗಾಡಿ ಇದೆ ಇಟಿಯೋಸ್ ಲೀವಾ 4,50,000ಗೆ 2014 ಸಿಂಗಲ್ ಓನರ್ 90,000 ಓಡಿರೋದು ಕೊಡ್ತೀನಿ. ಮತ್ತೊಂದು i10 ನೋಡ್ತಾ ಇರೋರಿಗೆ 1,75,000ಗೆ 2011 ಸ್ಪೋರ್ಟ್ಸ್ ವರ್ಷನ್ ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಆನ್ ಟೇಬಲ್ ಬನ್ನಿ, ನಿಮಗೆ ಎಲ್ಲ ಪ್ರಾಪರ್ ಚೆಕ್ ಮಾಡಿ ವಿತ್ ಕರ್ನಾಟಕ ನಂಬರ್ ಇರೋದನ್ನು ಕೊಡ್ತೀನಿ. ಯಾವ ಗಾಡಿಗೆ NOC ಪ್ರೊವೈಡ್ ಮಾಡಬೇಕು ಅದು NOC ಮಾಡಿ ಕೊಡ್ತೀನಿ. ಒಂದು ಇನ್ಫಾರ್ಮೇಷನ್ ನಮ್ಮ ವೀಕ್ಷಕರಿಗೆ ಕೂಡ, ನಂದಿ ಟೊಯೋಟಾ ಲೋಕಲ್ ಕರ್ನಾಟಕದಲ್ಲಿ ಹೆಂಗಿದೆ ಟೊಯೋಟಾ ಬ್ರ್ಯಾಂಡಿಂಗು ಸರ್ವಿಸ್ ಮಾಡೋದಕ್ಕೆ ಪರ್ಚೇಸ್ ಮಾಡೋದಕ್ಕೆ ನಮ್ಮ ವೀಕ್ಷಕರು ರವೀಂದ್ರ ಟೊಯೋಟಾ ನಂದಿ ಟೊಯೋಟಾಗೆ ಹೋಗ್ತಾರಲ್ಲ, ಆ ಪ್ರಕಾರ ನಾವು ಈ ಗಾಡಿಗಳು ತಂದಿರೋದು ಉತ್ತಮ್ ಟೊಯೋಟಾ, ಸತ್ಯಂ ಟೊಯೋಟಾ, ಸ್ಪಿರಿಟ್ ಟೊಯೋಟಾ, ಗ್ಯಾಲಕ್ಸಿ ಟೊಯೋಟಾ ಅಂತ ಡೆಲ್ಲಿ, UP, ಹರಿಯಾಣ, ಉತ್ತರ ಪ್ರದೇಶ್, ಹಿಮಾಚಲ್ ಪ್ರದೇಶ್ 5 ಸ್ಟೇಟ್ಸಿಂದ ಗಾಡಿ ತೊಗೊಂಬರ್ತೀವಿ. ಇದೆಲ್ಲ ಕಂಪನಿನಲ್ಲಿ ಎಕ್ಸ್ಚೇಂಜ್ ಆಗಿರೋದು ಗಾಡಿಗಳು. ಈ ಮಾಹಿತಿ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಇದು, ಅದಕ್ಕೆ ಕೊಡ್ತಾ ಇದ್ದೀನಿ. ಇದು ರೈಸ್ ಬೈ ಯಾಕೆ ಇದೇ ಗಾಡಿಗಳು ತೊಗೊಂಬರ್ತಾ ಇದೀವಿ ಅಂದರೆ, ಇದು ಕಂಪನಿಯಲ್ಲಿ ಲೆಜೆಂಡರ್ ತೊಗೊಂಡೋಗಿರೋರು, ಹೈಬ್ರಿಡ್ ತೊಗೊಂಡಿರೋರು ಎಕ್ಸ್ಚೇಂಜ್ ಮಾಡಿರ್ತಾರೆ. ನಮ್ಮಕ್ಕಿಂತ ಮುಂಚೆ ಕಂಪನಿನವರು ಚೆಕ್ ಮಾಡೋರೆ ರೈಟ್ ರೌಂಡ್ ಬಾಡಿ ಲೈನ್, ರೆಕಾರ್ಡ್ಸು, ಗಾಡಿ ಕ್ವಾಲಿಟಿ, ಕಂಡೀಷನ್ನು. ನಾವು ಇನ್ವೆಸ್ಟ್ ಮಾಡಿದ್ದೀವಿ, ನಿಮ್ಮ ಥರನೇ ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತೀವಿ. ಆ ಪ್ರಕಾರ ಈ ಗಾಡಿಗಳು ನಾವು ದುಡ್ಡು ಹಾಕೋದು ಮುಂಚೆ ಕಂಪನಿನವ್ರು ಚೆಕ್ ಮಾಡೋರೆ. ನಾವು ಅದಕ್ಕೆ ಕಾನ್ಫಿಡೆಂಟ್ಲಿ ನಾವು ಚೆಕ್ ಮಾಡಿ ತೊಗೊಂಬರ್ತೀವಿ. 10 ಗಾಡಿ ರಿಜೆಕ್ಟ್ ಮಾಡಿದ್ರೆ 11ನೇ ಗಾಡಿ ನಾವು ತೊಗೊಂಬರೋದು. ಆ 11ನೇ ಗಾಡಿ ಯಾವುದು ಅಂದರೆ ಒಂದೊಂದು ನೋಡ್ಬೋದು. ಈ ಥರ ಗಾಡಿ ಕ್ವಾಲಿಟಿ ಇರುತ್ತೆ. ಮಾರ್ಕೆಟಲ್ಲಿ ನಮ್ಮ ಪ್ರೈಸಿಂಗು ನಿಮ್ಮ ಇವ್ರದ್ದು ಬೇರೆ ಡೀಲರ್ದು ಪ್ರೈಸಿಂಗು ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಈ ಗಾಡಿಗೂ ಆ ಗಾಡಿಗೂ ವ್ಯತ್ಯಾಸ ಇರಬೇಕು. ಕೆಲವೊಂದು ಗಾಡಿಗಳಲ್ಲಿ ಕ್ವಾರ್ಟರ್ ಪ್ಯಾನಲ್ ಚೇಂಜ್, ಬಾನೆಟ್ ಚೇಂಜ್, ಡಿಕ್ಕಿ ಚೇಂಜ್, ಇದು ರಿಪೇರ್ ಆಗಿದೆ, ಅದು ರಿಪೇರ್ ಆಗಿದೆ. ನಮ್ಮ ಗಾಡಿಗಳಲ್ಲಿ ನಿಮಗೆ ಏನೂ ರಿಪೇರು ಪ್ರಾಬ್ಲಮ್ಸು ಏನೂ ಸಿಗೋಂಕಂತ ಇಲ್ಲ. ಸಣ್ಣ ಪುಟ್ಟ ಬಂಪರ್ಸು ಅದು ಇದು ಆಗಲೇ ಆಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಂಪರ್ ಕ್ಲೇಮ್ಸ್ ತೊಗೊಂಡಿರ್ಬೋದು, ಇನ್ಶೂರೆನ್ಸ್ ಕ್ಲೇಮ್ ತೊಗೊಂಡಿರಬೇಕು, ಆ ಥರ ಇರುತ್ತೆ. ಕಂಪನಿನಲ್ಲಿ ನೀಟ್ ಆ್ಯಂಡ್ ಕ್ಲೀನ್ ವರ್ಕ್ ಆಗಿರುತ್ತೆ. ಯಾವ ಕಾರಣಕ್ಕೂ ಆಚೆ ಯಾವುದು ಸರ್ವಿಸ್ ಆಗಿಲ್ಲ, ಯಾವ ಕಾರಣಕ್ಕೂ ನಿಮಗೆ ಆಚೆ ಮೇಂಟೈನ್ ಆಗಿರೋದು ಗಾಡಿಗಳು ನಮ್ಮ ಹತ್ರ ಇಲ್ಲ. ಶೋರೂಮ್ ಮೇಂಟೆನೆನ್ಸ್ ಸಿಗುತ್ತೆ. ಪ್ರೈಸಲ್ಲಿ ಜನ ಅವ್ರಿಗೂ ಇನ್ನೊಂದು ಮಾಹಿತಿ ಕೊಡೋಣ. ಡೆಲ್ಲಿಗೆ ಹೋಗ್ತೀವಿ, ಅಲ್ಲಿ ಕಡಿಮೆಗೆ ಸಿಗ್ತಾ ಇದೆ, ಇಲ್ಲಿಗೆ ಸಿಗ್ತಾ ಇದೆ, ಅಲ್ಲಿ ಹೋಗ್ತಾರೆ ಗೊತ್ತಾಗೋದಿಲ್ಲ. ಡೈರೆಕ್ಟ್ಲಿ ಕಸ್ಟಮರ್ ಹತ್ರ ಇಲ್ಲ ಡೀಲರ್ ಹತ್ರ ಹೋಗ್ತಾರೆ, ಅವರೆಲ್ಲ ಮೇಕಪ್ ಮಾಡಿರ್ತಾರೆ, ರೆಡಿ ಮಾಡಿರ್ತಾರೆ. ಅಂಥದ್ದು ಗಾಡಿಗಳನ್ನು ಸಿಗ್ಬಿಡುತ್ತೆ ಕಸ್ಟಮರ್ಸ್ಗೆ, ಬಜೆಟಲ್ಲಿ ಸಿಗ್ಬಿಡುತ್ತೆ. ಅದು ಅವ್ರಿಗೆ ಬ್ಯಾಕ್ಗ್ರೌಂಡ್ ಸ್ಟೋರಿ ಗೊತ್ತಿರಲ್ಲ, ರೆಕಾರ್ಡಲ್ಲಿ ಇದೆಯಾ ಇಲ್ಲ ಅಂತ. ಈ ಗಾಡಿಗಳು ರೆಕಾರ್ಡಲ್ಲಿ ಇರುತ್ತೆ. ಪ್ರೈಸಿಂಗು ಅಲ್ಲಿಗಿಂದ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸಸ್ ಇರಲೇ ಇರುತ್ತೆ. ನಾವು ಇನ್ವೆಸ್ಟ್ ಮಾಡಿದ್ದೀವಿ, ದುಡಿಯೋದಕ್ಕಿಂತ ಮಾಡಿರೋದು. ಬೆಸ್ಟಿಂದ ಬೆಸ್ಟ್ ರೇಟ್ ಕೊಡೋಣ, ಸಣ್ಣ ಪುಟ್ಟ ಮಾರ್ಜಿನ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಇದು ಹೇಳಿರೋದು ಪ್ರೈಸಸ್ ನಿಮಗೆ ವೀಡಿಯೋದಲ್ಲಿ ಬನ್ನಿ, ವಿಸಿಟ್ ಮಾಡಿ, ಗಾಡಿ ಕ್ವಾಲಿಟಿ ವೈಸ್ ಚೆಕ್ ಮಾಡಿ, ಪ್ರೈಸ್ ಬೆಸ್ಟ್ ಕೊಡ್ತೀನಿ. ನಾನು ಏನು ಹೇಳ್ತೀನಿ, ಡೆಲ್ಲಿಗೆ ಹೋಗಿ ಗಾಡಿ ತೊಗೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ ಯಾವುದೂ ಕಾರಣಕ್ಕೂ. ನಮ್ಮ ಹತ್ರನೇ ತೊಗೋಬೇಕಂತ ಏನೂ ಅಗ್ರಿಮೆಂಟ್ ಬಾಂಡ್ ಇಲ್ಲ. ತಗೊಳ್ಳಿ, ಗಾಡಿ ವಿಚಾರಣೆ ಮಾಡಿ ತಗೊಳ್ಳಿ. ಅಲ್ಲಿಗೆ ಹೋಗ್ತಾರೆ, NOC ಕೆಲಸಗಳಾಗಲ್ಲ. ನನಗೇ ಬೇರೆ ಯೂಟ್ಯೂಬರ್ಸಿಂದ ಕಾಲ್ಸ್ ಬರ್ತಾ ಇರುತ್ತೆ, ಕಸ್ಟಮರ್ಸಿಂದ, ವೀಕ್ಷಕರಿಂದ, ಸರ್ ಈ ಥರ ನಮ್ಗೆ NOC ಸಿಗ್ತಾ ಇಲ್ಲ, ಸಹಾಯ ಮಾಡಿ, ನಮ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಸಹಾಯ ಮಾಡಿ ಅಂತ. ನಾನು ಏನು ಹೇಳ್ತೀನಿ, ಪೇಪರ್ ವರ್ಕ್ ಕ್ಲೀನ್ ಆ್ಯಂಡ್ ನೀಟ್ ಚೆಕ್ ಮಾಡಿ, ಗಾಡಿಗೆ ತಗೊಳ್ಳೋದು ಮುಂಚೆ ರೆಕಾರ್ಡ್ ಚೆಕ್ ಮಾಡಿ, ಕಂಪನಿನಲ್ಲಿ ತೋರಿಸಿ, ಆಮೇಲೆ ನಿಮ್ಮ ಬಂಡವಾಳ ಹಾಕಿ. ಆಗ ರೈಸ್ ಬೈ ರೇಟು ನಿಮ್ಮ ರೇಟು ಒಂದೇ ಇರುತ್ತೆ ಗಾಡಿ ಕಂಪನಿಗೆ ಹೋಗಿದ್ರೆ. ಆ ಪ್ರಕಾರ ಹೋಗೋದು ಅಲ್ಲಿ ಇಲ್ಲಿ ವಿಶ್ವಾಸ ಮಾಡೋದು ತಗೊಳ್ಳೋದು ಬದಲು ಬನ್ನಿ. ಒಂದು ನಿಮಗೆ ಹೋಗೋದು ಬರೋದು ಖರ್ಚಿರುತ್ತೆ, ಅಲ್ಲಿ ಹೋಗಿ ಸ್ಟೇ ಮಾಡೋದು ಖರ್ಚಿರುತ್ತೆ. ಆ ಖರ್ಚೆಲ್ಲ ಉಳಿಸ್ಕೊಂಡಿದ್ರೆ ಅದೇ ರೇಂಜಲ್ಲಿ ನಿಮಗೆ ಇಲ್ಲಿ ಗಾಡಿ ಕೊಡ್ತೀನಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಫಾರ್ಚುನರ್ ವಾಲಾ, ಫಾರ್ಚುನರ್ ಕಿಂಗ್ ಹತ್ರ ನೋಡಿದ್ವಿ, ಅನೇಕ ಕಾರ್ಗಳು ನೋಡಿದ್ವಿ, ಜೊತೆಗೆ ಮಾಡಲು ದುಡ್ಡು ಪ್ರತಿಯೊಂದು ಹೇಳಿದ್ರು. ಆಮೇಲೆ ಇನ್ನು ವಿಶೇಷವಾಗಿ ದಸರಾ ಆಫರ್ಗೆ ಅವರ ಟಿವಿ ಕಡೆಯಿಂದ ಬಂದರೆ ನಿಮಗೆ 75,000 ಫ್ಲಾಟ್ ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಹೌದು ಸರ್, ಖಂಡಿತ 75,000 ಪ್ರತಿಯೊಂದು ಗಾಡಿ ಮೇಲೆ 75,000 ಅಂತ ಡಿಸ್ಕೌಂಟ್ ಮಾಡಿದ್ದೀವಿ. ದಸರಾ ಹಬ್ಬದಕ್ಕೆ ಸದ್ಯಕ್ಕೆ ನಮ್ಮ ಬ್ರದರ್ ಜೊತೆಗೆ ಫಸ್ಟ್ ಟೈಮ್ ವೀಡಿಯೋ ಮಾಡಿದ್ದೀವಿ. ಇವ್ರಿಗೂ ಸಪೋರ್ಟ್ ಮಾಡಿ, ನಮ್ಮ ರವಿ ಬೈಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮಗೂ ಸಪೋರ್ಟ್ ಮಾಡಿ. ಬನ್ನಿ, ಗಾಡಿಗಳು ನೋಡಿ. ಅಲ್ಲಿ ಇಲ್ಲಿ ಒದ್ಲಾಡೋದು ಬದಲು ಒಂದು ಫಾರ್ಚುನರ್ ನೋಡೋದಕ್ಕೆ 10 ಶೋರೂಮ್ ಹೋಗೋದು ಬೇಡ, ಒಂದೇ ಶೋರೂಮಲ್ಲಿ 10+ ಇಲ್ಲ 20+ ಫಾರ್ಚುನರ್ ಸಿಗುತ್ತೆ. ಯಾವ ಕಲರ್, ಯಾವ ವೇರಿಯಂಟ್, ಆಟೋಮೆಟಿಕ್, ಮ್ಯಾನ್ಯುವಲ್, 4x4 ಯಾವ ಗಾಡಿಗಳು ಬೇಕು ಎಲ್ಲ ಸಿಗುತ್ತೆ ನಮ್ಮ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ. ಪಾಪ್ಯುಲರ್ ಕಾರ್ಸ್ ನಿಮಗೆ ಬಿಲೇಕಳ್ಳಿ, ಬನ್ನರ್ಘಟ್ಟ ರೋಡ್ ಇದೆ. ಇದು ಒಳಗಡೆ ಸೆಟಪ್ ಶೋರೂಮ್ ಹಿಂಗಿದೆ. ಆಚೆಗಡೆ ನಾವು ವೀಡಿಯೋ ಮಾಡಿದ್ದೀವಿ. ನಮ್ಮದೇ ಫ್ಯಾಮಿಲಿ ಬಿಸ್ನೆಸ್ ಇರೋದು ಪಾಪ್ಯುಲರ್ ಫರ್ನಿಚರ್ ಅಂತ ಫರ್ನಿಚರ್ ಶೋರೂಮ್ ಇದೆ ರವಿಬೈಯಲ್ಲಿ. ಫ್ರಂಟಲ್ಲಿ ಪಾಪ್ಯುಲರ್ ಫರ್ನಿಚರ್ ಹತ್ರ ಬಂದರೂ ಸಾಕು, ಗೂಗಲಲ್ಲಿ ಪಾಪ್ಯುಲರ್ ಕಾರ್ಸ್ ಬನ್ನರ್ಘಟ್ಟ ರೋಡ್ ಅಂತ ಹೊಡೆದ್ರೂ ಸಾಕು. IIM ಇದೆ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್. ಇನ್ನೊಂದು ವೇಗಾ ಸಿಟಿ ಮಾಲ್ ಇದೆ, ಆ ಮಧ್ಯಕ್ಕೆ ನಾವು ಇದ್ದೀವಿ. ಬನ್ನಿ, ನೀವು ಏನು ಬೆಸ್ಟ್ ಆಗುತ್ತೆ ಪ್ರೈಸಿಂಗಲ್ಲಿನೂ ಮಾಡೋಣ. ಮತ್ತೊಂದು, ನಾನು ನಿಮಗೆ ಲೋನ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಸಿವಿಲ್ ಯಾರ್ದು ಚೆನ್ನಾಗಿರುತ್ತೆ ಅವ್ರದ್ದು ಮಾತ್ರ ಲೋನ್ ಆಗುತ್ತೆ. ಕೆಲವ್ರದ್ದು ಕೆಟ್ಟೋಗಿರೋರ್ದು ಸಿವಿಲ್ ಈ ಥರ ಇದ್ದರೆ ಅದಕ್ಕೆ ಕರ್ನಾಟಕದಲ್ಲಿ ಲೋಕಲ್ ಸಿಟಿದಲ್ಲಿ ಯಾರಾದರೂ ಗ್ಯಾರಂಟಿಯರ್ ಇದ್ದರೆ ಅದೂ ಆಗುತ್ತಂತೆ. ಅದನ್ನು ಮಾಡಿಸೋಕ್ಕೆ ಟ್ರೈ ಮಾಡೋಣ.
ಸಿವಿಲ್ ಸ್ಕೋರ್ ಚೆನ್ನಾಗಿರೋರಿಗೆ ಬೌನ್ಸ್ ಇರಬಾರ್ದು, ಪ್ರೀವಿಯಸ್ ರೆಕಾರ್ಡ್ಸ್ ಏನು ಕೆಟ್ಟಿದ್ದಿರಬಾರ್ದು, ಮತ್ತು ನಿಮಗೆ ಸ್ಯಾಲ್ರಿಡ್ ಇದ್ದರೆ ನಿಮ್ಗೆ ಈಸಿಲಿ ಲೋನ್ ಸಿಗುತ್ತೆ, ಎಲ್ಲರಿಗೂ ಗೊತ್ತು ಆ ಬಗ್ಗೆ. ಮತ್ತು ನಮ್ಮ ಬಿಸ್ನೆಸ್ ಮಾಡೋರಿಗೆ ITR ಇರಬೇಕು, 2-3 ಇಯರ್ಸ್ ITR, ಬ್ಯಾಂಕ್ ಸ್ಟೇಟ್ಮೆಂಟ್ 6 ಮಂತ್ಸು, ಇದೆಲ್ಲ ನೀವು ನೆಸೆಸರಿ ಡಾಕ್ಯುಮೆಂಟ್ಸು ನಮ್ಮ ಲೋನ್ ಟೀಮ್ಗೆ ಫಾರ್ವರ್ಡ್ ಮಾಡಿದ್ರೆ ವಿತಿನ್ 48 ಅವರ್ಸಲ್ಲಿ ಲೋನ್ ಅಪ್ರೂವಲ್ ಮಾಡಿಸ್ಕೊಡ್ತೀನಿ. ಮತ್ತು ನಿಮಗೆ ಇನ್ನೊಂದು ಮಾಹಿತಿ ಕೊಡೋದಕ್ಕೆ 24 ಗಂಟೆಯಲ್ಲಿ ಕರ್ನಾಟಕ ನಂಬರ್ ಸಿಟಿ ಒಳಗೆ ಇದ್ದರೆ ಮಾಡಿಕೊಡ್ತೀನಿ. ಓಪನ್ ನಿಮಗೆ ಚಾಲೆಂಜು ಪೂರ್ತಿ ಬೆಂಗಳೂರಲ್ಲಿ 24 ಅವರ್ಸಲ್ಲಿ ಕರ್ನಾಟಕ ನಂಬರ್ ಮಾಡಿಕೊಡ್ತೀನಿ NOC ಆಗಿರೋದು ಗಾಡಿಗಳಿಗೆ. ಮತ್ತು NOC ಯಾವ ಗಾಡಿ ಸಮೇತ ತೊಗೊಂಡು ಹೋಗ್ತೀರಾ, ಆಂಧ್ರದವರು, ತಮಿಳ್ನಾಡವರು, ನಮ್ಮ ಬೇರೆ ಔಟ್ಸೈಡ್ ಕೇರಳದಿಂದ ಬರೋವ್ರಿಗೂ, ಬೇರೆ ಸ್ಟೇಟ್ ಅವ್ರಿಗೆ NOC ಪ್ರೈವೇಟ್ ಮಾಡೋಕ್ಕೆ ಅದಕ್ಕೂ 24 ಅವರ್ಸ್ ಟೈಮ್ ತೊಗೊಂಡು ವಿತಿನ್ 24 ಅವರ್ಸಲ್ಲಿ NOC ಮಾಡಿಕೊಡ್ತೀನಿ. ಬನ್ನಿ, ವಿಸಿಟ್ ಮಾಡಿ, ಗಾಡಿಗಳು ಚೆಕ್ ಮಾಡಿ. ಡೆಲ್ಲಿಗೆ ಹೋಗೋದು ಅಲ್ಲಿ ಹೋಗೋದು ಒದ್ಲಾಡೋದು ಬದಲು ಇಲ್ಲಿ ಬಂದು ಗಾಡಿಗಳು ನೋಡಿ. ಕೆಲವೊಂದು ಗಾಡಿಗಳಿಗೆ ಕರ್ನಾಟಕ ನಂಬರ್ ಪಾಸಿಂಗ್ ಸಮೇತ ಇದೆ, ಕೆಲವೊಂದು ಗಾಡಿಗಳಿಗೆ ನಂಬರ್ ಮಾಡಿಸಿಲ್ಲ. ನಮ್ಮ ಕಡೆಯಿಂದ ಇನ್ನೊಂದು ದಸರಾ ಹಬ್ಬ ಗಿಫ್ಟು. ಕೆಲವರು ಲೆಕ್ಕಾಚಾರದಲ್ಲಿ ನಂಬರು 5 ಬೇಕು, 6 ಬೇಕು, 7 ಬೇಕು, 8 ಬೇಕು, 9 ಬೇಕು, 10 ಬೇಕು ಅಂತ ಕ್ಯಾಲ್ಕುಲೇಷನ್ ಇರುತ್ತೆ. ಟೋಟಲ್ ಮಾಡಿದ್ರೆ ಈ ನಂಬರ್ ಈ ಲೆಕ್ಕ ಬರಬೇಕಂತ. ಅದೂ ಪಾಪ್ಯುಲರ್ ಕಾರ್ಸ್ ಕಡೆಯಿಂದ ನಿಮಗೆ ದಸರಾ ಹಬ್ಬದಕ್ಕೆ ಗಿಫ್ಟ್ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವ ನಂಬರ್ ಬೇಕು NOC ಇರುತ್ತೆ. ನಿಮ್ಗೆ ಏನು ನಂಬರ್ ಒಟ್ನಾಗಿ ಟೋಟಲ್ ಮಾಡಿದ್ರೆ ಈ ನಂಬರ್ ಬೇಕಂದ್ರೆ ಅದಕ್ಕೂ ಗಿಫ್ಟ್ ಮಾಡಿ ಕೊಡ್ತೀವಿ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಅದ್ಭುತ. ಜೊತೆಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಏನು ಹೇಳಂಗಿಲ್ಲ, ಯಾಕಂದರೆ ಫುಲ್ ಜೀನಿಯನ್ ಆಗಿರುತ್ತೆ. ಜೆನ್ವಿನ್ ವರ್ಕ್ ನಮ್ಮದು. ವಿತಿನ್ ನಮ್ಮ ಇದು ಪೇಪರ್ ವರ್ಕಲ್ಲಿ ಯಾವ ಕಾರಣದಕ್ಕೂ ಕಾಂಪ್ರಮೈಸೇಷನೇ ಇಲ್ಲ. ಪರ್ಫೆಕ್ಟಾಗಿ ನಿಮಗೆ ಪೇಪರ್ ವರ್ಕ್ ಸಿಗುತ್ತೆ, ಆಗಲೇ ನಾನು ನಿಮಗೆ ಗಾಡಿ ಡೆಲಿವರಿನೂ ಮಾಡೋದು. ನಮ್ಮ ಹತ್ರ ಒದ್ಲಾಡೋದು, ಫೋನ್ ಮಾಡೋದು, ಸರ್ ಆಯ್ತಾ, ಕೆಲಸ ಆಯ್ತಾ, ಪ್ರಾಬ್ಲಮ್ಸ್ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಆಗಂಗಿಲ್ಲ. ಬನ್ನಿ, ಗಾಡಿಗಳು ನೋಡಿ. ಬೇರೆ ಶೋರೂಮಲ್ಲಿ 1-2 ಸಿಗ್ಬೋದು, ಅವ್ರ ಹತ್ರನೂ ಇದೆ, ಸಿಕ್ಕಾಪಟ್ಟೆ ಗಾಡಿಗಳಿದೆ ಬೇರೆ ಶೋರೂಮ್ಸಲ್ಲಿನೂ. ಅವ್ರದ್ದು ಒಳ್ಳೆಯದು, ನಮ್ಮದು ಒಳ್ಳೆಯದು, ಕೆಟ್ಟದ್ದು ಅಂತ ಯಾರಿಗೂ ಹೊಳಕ್ಕೆ ಹೋಗಿಲ್ವ ನಾವು. ಈ ಗಾಡಿಗಳ ಫಾರ್ಚುನರ್ಸು ನಮ್ಮ ಹತ್ರ ಸಿಕ್ಕಾಪಟ್ಟೆ ಸ್ಟಾಕ್ ಇದೆ. ಫಾರ್ಚುನರ್ ಲವರ್ಸ್ಗೆ, ಇನೋವಾ ಕ್ರಿಸ್ಟಲ್ ಲವರ್ಸ್ಗೆ ವಿಸಿಟ್ ಮಾಡಿ. ಗಾಡಿಗಳು ಒಂದಿಂದ ಒಂದು ಚೆನ್ನಾಗಿರೋದು ಕೊಡ್ತೀನಿ. ಓಕೆ, ಸೂಪರ್. ನೋಡೋಲ್ಲ ವೀಕ್ಷಕರೇ, ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಿರುತ್ತೆ, ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಪ್ರತಿಯೊಂದು ಡೀಟೇಲ್ಸ್ ಇವ್ರ ಟೀಮ್ ಕಡೆಯಿಂದ ಕೊಡ್ತಾರೆ. ಒಂದ್ಸಲಿ ಪಾಪ್ಯುಲರ್ ಕಾರ್ಸ್ಗೆ ಅಂದರೆ ಈ ಅಡ್ಡಕ್ಕೆ ವಿಸಿಟ್ ಮಾಡಿದ್ರೆ ಒಂದಲ್ಲ ಒಂದು ಕಾರ್ ತೊಗೊಂಡು ಹೋಗ್ತೀರಾ. ಯಾಕಂದರೆ ಅಷ್ಟು ಕಲೆಕ್ಷನ್ಸ್ ಇದೆ, ಮಾಡೆಲ್ಸ್ ಇದೆ. ನಿಜ ಟೇಕ್ ಮಾಡೆಲ್ಸ್ ಇದೆ. ನಾನು ಸ್ವಲ್ಪ ಇದಾಗ್ಬಿಡ್ತೀನಿ ಸರ್ ಮಂದಿರ. ಓಕೆ, ಟೇಕ್ ಅಂದರೆ ಒಂದ್ಸಲಿ ಈ ಶೋರೂಮ್ಗೆ, ಒಂದು ಪಾಪ್ಯುಲರ್ ಕಾರ್ಸ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಅನೇಕ ಮಾಡೆಲ್ಗಳು ಕಾರ್ಗಳು ಇರ್ತವೆ. ಬಂದರೆ ನೀವು ಒಂದಲ್ಲ ಒಂದು ಕಾರ್ನ ತೊಗೊಂಡು ಹೋಗ್ತೀರಾ. ಯಾಕಂದರೆ ಅಷ್ಟು ಜಿನಿಯನ್ ಡಾಕ್ಯುಮೆಂಟ್ಸ್ ಇರುತ್ತೆ. ಆಮೇಲೆ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ ಆಗಿರ್ಬೋದು ಮತ್ತು ಹೊರಗಡೆ ಟೈರ್ಸು ಕೂಡ ಬೊಂಬಾಟ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ. ಸರ್, ನಮ್ಮ ಔರಾ ಟಿವಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ವೆಲ್ಕಮ್ ಸರ್, ನಮಸ್ಕಾರ.